ಹೆಲೋ ಸ್ಟೂಡೆಂಟ್ಸ್, ಅರುಣಾ IAS ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ಬಳಕೆ ಮಾಡಿರುವಂಥ ಸ್ಲೈಡ್ಗಳ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ದೊರಕುತ್ತೆ. ಯಾರು ಇನ್ನೂ ಅರುಣಾ IAS ಅಕಾಡೆಮಿ ಚಾನಲ್ಗೆ ಜಾಯ್ನ್ ಆಗಿಲ್ವೋ ಅವರು ಈ ಲಿಂಕನ್ನು ಬಳಕೆ ಮಾಡಿಕೊಂಡು ಜಾಯ್ನ್ ಆಗಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕನ್ನು ಕೊಡಲಾಗಿದೆ. ಜಾಯ್ನ್ ಆಗಿ ಅಲ್ಲಿಂದಲೇ ನೀವು ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲನೇ ಆರ್ಟಿಕಲ್ ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಗುರು ತೇಗ್ ಬಹದ್ದೂರ್ ಅವರ 401ನೇ ಬರ್ತ್ ಆನಿವರ್ಸರಿಯ ಹಿನ್ನೆಲೆಯಲ್ಲಿ ಈ ವಾರ ಪೂರ್ತಿ ಸಾಕಷ್ಟು ಆರ್ಟಿಕಲ್ಗಳು ನಮಗೆ ಬರ್ತವೆ. ಜೊತೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಈ ಗುರುವಿನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಎಲ್ಲದರ ಹಿನ್ನೆಲೆಯಲ್ಲಿ ಗುರು ತೇಗ್ ಬಹದ್ದೂರ್ ಅವರ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ನಮಗೆ ತಿಳಿದಿರಬೇಕು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಅದರಲ್ಲಿ ಮೊದಲನೇ ಪಾಯಿಂಟ್ ಅಂತಂದರೆ ಇವರು ಜೀವಿಸಿದ್ದಂಥ ಕಾಲ 1621ರಿಂದ 1675. ಈ ಸಂದರ್ಭದಲ್ಲಿ ಮೊಘಲ್ ದೊರೆ ಔರಂಗಜೇಬ್ ಆಳ್ವಿಕೆಯನ್ನು ಮಾಡ್ತಾ ಇದ್ದದ್ದು. ಸೊ ಮೊದಲನೇ ಪಾಯಿಂಟ್, ಗುರು ತೇಗ್ ಬಹದ್ದೂರ್ ಅವರಿಗೆ ಸಮಕಾಲೀನರಾದಂಥ ಮೊಘಲ್ ದೊರೆ ಯಾರು ಅಂತಂದರೆ ಔರಂಗಜೇಬ್. ಜೊತೆಗೆ ಔರಂಗಜೇಬ್ ಅನ್ನುವಂಥ ಪಾಯಿಂಟನ್ನು UPSC ಸ್ಪೆಸಿಫಿಕ್ ಆಗಿ ಕೇಳುವಂಥ ಸಾಧ್ಯತೆ ಇದೆ. ಯಾಕೆ ಅಂತ ಈ ಆರ್ಟಿಕಲ್ನ ಕೊನೆಯಲ್ಲಿ ನಿಮಗೆ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ಮೊದಲನೇ ಪಾಯಿಂಟ್ ನಮಗೆ ಅರ್ಥ ಆಯಿತು. ಗುರು ತೇಗ್ ಬಹದ್ದೂರ್ ಅವರು ಜೀವಿಸಿದ್ದಂಥ ಕಾಲ 1621ರಿಂದ 1675ರವರೆಗೂ. ಈಗ ಎರಡನೇ ಪಾಯಿಂಟ್ ಅಂತಂದರೆ ಗುರು ತೇಗ್ ಬಹದ್ದೂರ್ ಅವರು ಸಿಖ್ ಧರ್ಮದ 9ನೇ ಗುರು ಆಗಿದ್ದಾರೆ. ಇವರ ನಂತರ ಗುರು ಗೋವಿಂದ ಸಿಂಗ್ ಅವರು ಬರ್ತಾರೆ. ಅವರೇ ಕೊನೆಯ ಗುರು, 10ನೇ ಗುರು ಮತ್ತು ಕೊನೆಯ ಗುರು ಆಗ್ತಾರೆ ಸಿಖ್ ಧರ್ಮಕ್ಕೆ. ಸೊ 9ನೇ ಗುರು ಯಾರು ಅಂತಂದರೆ ತೇಗ್ ಬಹದ್ದೂರ್, 10ನೇ ಗುರು ಯಾರು ಅಂತಂದರೆ ಗುರು ಗೋವಿಂದ ಸಿಂಗ್. ಅದಾದ ನಂತರ ಸಿಖ್ ಧರ್ಮಕ್ಕೆ ಗುರು ಯಾರು ಅಂತಂದರೆ ಗುರು ಗ್ರಂಥ ಸಾಹೇಬೇ ಆಗಿದೆ. ಸಿಖ್ ಧರ್ಮದಲ್ಲಿ ಪವಿತ್ರ ಗ್ರಂಥವಾಗಿರುವಂಥ ಗುರು ಗ್ರಂಥ ಸಾಹೇಬನ್ನೇ ಗುರುವಾಗಿ ಸ್ವೀಕರಿಸ್ತಾರೆ 10ನೇ ಗುರುವಿನ ನಂತರ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಗುರು ತೇಗ್ ಬಹದ್ದೂರ್ ಅವರು ಸಿಖ್ ಧರ್ಮದ 9ನೇ ಗುರು ಆಗಿದ್ದಾರೆ. ಇವರನ್ನ ಹಿಂದ್ ಡಿ ಚಾದರ್ ಅಥವಾ ಸೃಷ್ಟ್ ಡಿ ಚಾದರ್, ಅದರ ಅರ್ಥ ಪ್ರೊಟೆಕ್ಟರ್ ಆಫ್ ಹ್ಯುಮ್ಯಾನಿಟಿ, ಇಡೀ ಮನುಷ್ಯ ಕುಲವನ್ನ ರಕ್ಷಣೆ ಮಾಡಲಿಕ್ಕೆ ಬಂದಿರುವಂತ ಗುರು ಅಂತ ಕೂಡ ಕರೀತಾರೆ. ಸೃಷ್ಟ್ ಡಿ ಚಾದರ್, ಹಿಂದ್ ಡಿ ಚಾದರ್ ಅಥವಾ ಪ್ರೊಟೆಕ್ಟರ್ ಆಫ್ ಹ್ಯುಮ್ಯಾನಿಟಿ ಅನ್ನುವಂಥ ರೀತಿಯಲ್ಲಿ ಈ ಗುರು ತೇಗ್ ಬಹದ್ದೂರ್ ಅವರನ್ನ ಕರೀತಾರೆ. ಇವರು ಬರೆದಿರುವಂಥ ಕಾವ್ಯಗಳನ್ನು, ಸ್ತೋತ್ರಗಳನ್ನು, ಇವರ ಉಪದೇಶಗಳನ್ನು ಗುರು ಗ್ರಂಥ ಸಾಹೇಬಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಗುರು ಗ್ರಂಥ ಸಾಹೇಬಲ್ಲಿ ಇವರ ಬರವಣಿಗೆಗಳು ಕೂಡ ಇದ್ದಾವೆ. ನಂತರ ಇವರು ಸಾಕಷ್ಟು ಉಪದೇಶ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಅಂಥ ಉಪದೇಶ ಕೇಂದ್ರಗಳಲ್ಲಿ ವೆರಿ ಇಂಪಾರ್ಟೆಂಟ್, ಪಂಜಾಬಲ್ಲಿ ಚಕ್ ನಂಕಿ ಅನ್ನುವಂಥ ಒಂದು ಟೌನ್ ಅನ್ನು ಇವರು ಸ್ಥಾಪಿಸ್ತಾರೆ. ಅದೇ ಇವತ್ತಿನ ಆನಂದ್ಪುರ್ ಸಾಹೇಬ್ ಆಗಿದೆ. ಆನಂದ್ಪುರ್ ಸಾಹೇಬ್ ಅನ್ನುವಂಥ ಇವತ್ತಿನ ಒಂದು ಸಿಟಿ ಪಂಜಾಬಲ್ಲಿ ಏನಿದೆ ಅದರ ಸಂಸ್ಥಾಪಕರು ಯಾರು ಅಂತ ಕೇಳಿದ್ರೆ ನಿಮಗೆ ವಾಪಸ್ಸು ಗುರು ತೇಗ್ ಬಹದ್ದೂರ್ ಅವರೇ ನೆನಪಾಗಬೇಕು. ಗುರು ತೇಗ್ ಬಹದ್ದೂರ್ ಅವರು ಚಕ್ ನಂಕಿ ಅನ್ನುವಂಥ ಟೌನ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅದೇ ಟೌನ್ ಇವತ್ತು ಆನಂದ್ಪುರ್ ಸಾಹೇಬ್ ಅನ್ನುವಂಥ ಸಿಟಿಯಾಗಿ ಬೆಳೆದಿದೆ. ಇಷ್ಟು ನಮಗೆ ಬೇಸಿಕ್ ಡೀಟೇಲ್ಸ್. ಕೊನೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಗುರು ತೇಗ್ ಬಹದ್ದೂರ್ ಅವರನ್ನ ಮೊಘಲ್ ಚಕ್ರವರ್ತಿಯಾದಂಥ ಔರಂಗಜೇಬ್ ದೆಹಲಿಯಲ್ಲಿ ಗಲ್ಲಿಗೇರಿಸ್ತಾರೆ. ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್. ಇದನ್ನೇ ಟಾರ್ಗೆಟ್ ಮಾಡಿ ಸ್ಟೇಟ್ಮೆಂಟ್ ಆಗಿ ಕೊಡುವಂತ ಸಾಧ್ಯತೆ ಇದೆ. ಸೊ ಗುರು ತೇಗ್ ಬಹದ್ದೂರ್ ಅವರ ಅಂತ್ಯ ಹೇಗಾಯ್ತು ಅಂತಂದ್ರೆ ಔರಂಗಜೇಬ್ ಅವರನ್ನ ದೆಹಲಿಯಲ್ಲಿ ಗಲ್ಲಿಗೇರಿಸಿದ್ದು. ಈಗ ಅದೇ ದೆಹಲಿಯಲ್ಲಿ ನಿಂತು ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಗುರು ತೇಗ್ ಬಹದ್ದೂರ್ ಅವರ ಜೀವನದ ಬಗ್ಗೆ, ಅವರು ನಮಗೆ ಹೇಳಿಕೊಟ್ಟಂತ ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಷ್ಟು ನಮಗೆ ಓವರ್ ಆಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಗುರು ತೇಗ್ ಬಹದ್ದೂರ್ ಸಿಖ್ ಧರ್ಮದ 9ನೇ ಗುರುವಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್. ನಂತರ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿ ಮಲ್ಚಾ ಮಹಲ್ ಅಂತ ಈ ಒಂದು ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಈ ಮಲ್ಚಾ ಮಹಲ್ ಅನ್ನುವಂಥ ಮಧ್ಯಕಾಲೀನ ಇತಿಹಾಸದ ಒಂದು ಪ್ರಮುಖವಾದಂಥ ಕಟ್ಟಡ. ಈ ಕಟ್ಟಡವನ್ನು ಈಗ ರೀಸ್ಟೋರ್ ಮಾಡಬೇಕು ಅಂತ ಡೆಲ್ಲಿ ಗವರ್ನಮೆಂಟ್ ಟ್ರೈ ಮಾಡ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ, ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದೇ ಒಂದು ಪಾಯಿಂಟ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರೋದು. ಅದೇನು ಅಂತಂದ್ರೆ ಈ ಕಟ್ಟಡವನ್ನು ಕಟ್ಟಿಸಿದ್ದು ಯಾರು ಅಂತಂದ್ರೆ ತುಘಲಕ್ ಸಾಮ್ರಾಜ್ಯದ ದೊರೆಯಾಗಿದ್ದಂಥ ಫಿರೋಜ್ ಶಾ ತುಘಲಕ್ ಅವರು. ಯಾವಾಗ ಅಂತಂದ್ರೆ 1325ರಲ್ಲಿ. ಎಲ್ಲಿ ಅಂತಂದ್ರೆ ಡೆಲ್ಲಿಯಲ್ಲಿ. ಇನ್ ಕೇಸ್ ಪ್ರಿಲಿಮ್ಸ್ ಅಲ್ಲಿ ಈ ರೀತಿಯಾದಂಥ ಕೆಲವೊಂದು ಪ್ರಮುಖವಾದ ಐತಿಹಾಸಿಕ ಕಟ್ಟಡಗಳನ್ನ ಅಥವಾ ತಾಣಗಳನ್ನ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಸ್ಥಳಗಳನ್ನ ಅಥವಾ ಅವುಗಳನ್ನ ಕಟ್ಟಿಸಿದಂಥ ದೊರೆಗಳನ್ನ ಕೊಟ್ಟು ಮ್ಯಾಚ್ ಮಾಡಲಿಕ್ಕೆ ಕೇಳಿದಾಗ ಮಲ್ಚಾ ಮಹಲನ್ನ ಏನಾದರೂ ಕೇಳಿದ್ರೆ ನಿಮಗೆ ಮ್ಯಾಚ್ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಫಿರೋಜ್ ಶಾ ತುಘಲಕ್ ಅನ್ನ ನೆನ್ಪಿಟ್ಕೊಂಡಿರಿ. ನಂತರ ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ಅಲ್ಲಿ 10,000 ಅಡಿಗಳಿಗಿಂತ ಎತ್ತರದ ಪ್ರದೇಶಗಳಲ್ಲಿರುವಂಥ ಅತಿ ಉದ್ದವಾದಂಥ ಟನಲ್ ಪ್ರಪಂಚದಲ್ಲಿ ಎಲ್ಲಿದೆ ಅಂತಂದ್ರೆ ಅದು ನಮ್ಮ ದೇಶದಲ್ಲೇ ಇದೆ. ಹಿಮಾಚಲ್ ಪ್ರದೇಶದಲ್ಲಿ ಪೀರ್ ಪಂಜಾಲ್ ಅಂತ ಒಂದು ಪರ್ವತ ಶ್ರೇಣಿ ಬರುತ್ತೆ. ಈ ಪೀರ್ ಪಂಜಾಲಿನ ನಡುವೆನೇ ಒಂದು ಪಾಸ್ ನಮಗೆ ಸಿಗುತ್ತೆ, ರೋಹಟಾಕ್ ಪಾಸ್ ಅಂತ. ಅಲ್ಲೇ ನಾವು ಇಡೀ ಪ್ರಪಂಚದಲ್ಲೇ 10,000 ಫೀಟ್ಗಿಂತ ಎತ್ತರದ ಪ್ರದೇಶಗಳಲ್ಲಿರುವಂಥ ಅತಿ ಉದ್ದವಾದಂಥ ಟನಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿರೋದು. ಈಗ ಅತಿ ಉದ್ದವಾದಂಥ ಟನಲ್ 10,000 ಅಡಿಗಳಿಗಿಂತ ಎತ್ತರದ ಪ್ರದೇಶಗಳಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ಅದು ಇಂಡಿಯಾದಲ್ಲೇ ಇದೆ. ಯಾವ ರಾಜ್ಯದಲ್ಲಿ ಅಂತಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ. ಯಾವ ಪರ್ವತ ಶ್ರೇಣಿಯಲ್ಲಿ ಅಂತಂದ್ರೆ ಪೀರ್ ಪಂಜಾಲ್ ಪರ್ವತ ಶ್ರೇಣಿಯಲ್ಲಿ. ಈ ಒಂದು ಟನಲ್ ಕನೆಕ್ಟ್ ಮಾಡೋದು ಒಂದು ಹಿಮಾಚಲ್ ಪ್ರದೇಶದಿಂದ ನಾವು ಲಡಾಖ್ಗೆ ಹೋಗಬೇಕು ಅಂತಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಪರ್ಟಿಕ್ಯುಲರ್ಲಿ ತಗೊಳ್ಳೋಣ, ಕುಲ್ಲು ಮನಾಲಿಯಿಂದ
ನಾವು ಲಡಾಖಲ್ಲಿ ಲೇ ಸಿಟಿಗೆ ಹೋಗಬೇಕು ಅಂತಂದ್ರೆ ನಡುವೆ ಈ ರೋಹ್ಟಾಕ್ ಪಾಸ್ ಅನ್ನ ಬಳಕೆ ಮಾಡಿಕೊಂಡು ಹೋಗಬೇಕು. ಆ ರೋಹ್ಟಾಕ್ ಪಾಸ್ ಅಲ್ಲೇ ನಮಗೆ ರೋಹ್ಟಾಕ್ ಟನಲ್ ಅಥವಾ ಅಟಲ್ ಟನಲ್ ಲೊಕೇಟ್ ಆಗಿರೋದು. ಈಗ ಈ ಸಾಧನೆಯನ್ನ ಬಿಟ್ಟು ಇನ್ನೊಂದು ಸಾಧನೆಗೆ ಇಂಡಿಯಾ ಕೈ ಹಾಕಿದೆ. ಅದೇನು ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಅತಿ ಎತ್ತರದ ಪ್ರದೇಶದಲ್ಲಿರುವಂತಹ ಒಂದು ಟನಲ್ ಅನ್ನ ಇಂಡಿಯಾದಲ್ಲೇ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ. ಆ ಟನಲ್ ಯಾವುದು ಅಂತಂದ್ರೆ ಶಿಂಕುಲಾ ಪಾಸ್. ಎಗೇನ್ ಲೊಕೇಟ್ ಆಗಿರೋದು ಎಲ್ಲಿ ಅಂತಂದ್ರೆ ಹಿಮಾಚಲ್ ಪ್ರದೇಶಲ್ಲೇ. ಇದು ಕೂಡ ಕನೆಕ್ಟ್ ಮಾಡೋದು ಹಿಮಾಚಲ್ ಪ್ರದೇಶ್ ಮತ್ತು ಲಡಾಖ್ ಅನ್ನ. ಹಿಮಾಚಲ್ ಪ್ರದೇಶನ ಕುಲ್ಲು ಮನಾಲಿಯಿಂದ ನಾವು ಲೆಹ್ಗೆ ಹೋಗಬೇಕು ಅಂತಂದ್ರೆ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ನಡುವೆ ನಮಗೆ ಈ ಶಿಂಕುಲಾ ಪಾಸ್ ಅನ್ನೋದು ಸಿಗುತ್ತೆ. ಈ ಶಿಂಕುಲಾ ಪಾಸ್ ಅಲ್ಲೇ ನಾವೀಗ ಒಂದು ಟನಲ್ ಅನ್ನ ತರ್ತಾ ಇದೀವಿ. ಈ ಟನಲ್ನ ಸ್ಪೆಷಾಲಿಟಿ ಏನು? ಇಡೀ ಪ್ರಪಂಚದಲ್ಲೇ ಅತಿ ಎತ್ತರದ ಪ್ರದೇಶದಲ್ಲಿರುವಂತಹ ಟನಲ್ ಈ ಶಿಂಕುಲಾ ಪಾಸ್ ಆಗಿದೆ. ಅದೇ ಅಟಲ್ ಟನಲ್ ಅನ್ನೋದು 10,000 ಅಡಿಗಳಿಗಿಂತ ಎತ್ತರದ ಪ್ರದೇಶಗಳಲ್ಲಿರುವಂತಹ ಅತಿ ಉದ್ದವಾದಂತಹ ಟನಲ್ ಆಗಿತ್ತು. ಎರಡೂ ಟನಲ್ಗಳನ್ನ ನೆನ್ಪಿಟ್ಕೊಳ್ಬೇಕು. ಎಲ್ಲಿ ಲೊಕೇಟ್ ಆಗಿದ್ದಾವೆ, ಯಾವ ರಾಜ್ಯ, ಯಾವ ಪರ್ವತ ಶ್ರೇಣಿ? ಹಿಮಾಚಲ್ ಪ್ರದೇಶ್, ಪೀರ್ ಪಂಜಾಲ್ ಪರ್ವತ ಶ್ರೇಣಿ. ಯಾತಕ್ಕೋಸ್ಕರ ಈ ಟನಲ್ಗಳನ್ನ ತಂದಿರೋದು? ಹಿಮಾಚಲ್ ಪ್ರದೇಶ್ ಸ್ಪೆಸಿಫಿಕ್ ಆಗಿ ಕುಲ್ಲು ಮನಾಲಿಯಿಂದ ಲಡಾಖ್ ಸ್ಪೆಸಿಫಿಕ್ ಆಗಿ ಲೆಹ್ಗೆ ರೀಚ್ ಆಗ್ಲಿಕ್ಕೆ ಕನೆಕ್ಟಿವಿಟಿಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಈ ಟನಲ್ಗಳನ್ನ ತಂದಿರೋದು. 10,000 ಅಡಿಗಳಿಗಿಂತ ಎತ್ತರದ ಪ್ರದೇಶಗಳಲ್ಲಿ ಅತಿ ಉದ್ದವಾಗಿರುವಂತಹ ಟನಲ್ ಅಟಲ್ ಟನಲ್ ಆಗಿದೆ. ಅದೇ ಅತಿ ಎತ್ತರದ ಪ್ರದೇಶದಲ್ಲಿ ಲೊಕೇಟ್ ಆಗಿರುವಂತಹ ಟನಲ್ ನಾವೀಗ ಕನ್ಸ್ಟ್ರಕ್ಟ್ ಮಾಡಿಕ್ಕೆ ಹೊರಟಿರುವಂತದ್ದು ಶಿಂಕುಲಾ ಪಾಸ್ ಆಗಿದೆ. ಅದರ ಬಗ್ಗೆನೇ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ನಂತರ PIBಯ ಈ ಆರ್ಟಿಕಲ್ ಹೇಳ್ತಾ ಇದೆ, ಇಂಡಿಯನ್ ನ್ಯಾಷನಲ್ ಕ್ಯಾಲೆಂಡರ್, ನಮ್ಮ ದೇಶದ ರಾಷ್ಟ್ರೀಯ ಕ್ಯಾಲೆಂಡರ್ನ ವಿಷಯದಲ್ಲಿ ಒಂದು ಎಕ್ಸಿಬಿಷನ್ ಮತ್ತು 2 ದಿನಗಳ ಕಾನ್ಫರೆನ್ಸ್ ಒಂದು ನಡೀತಾ ಇದೆ. ಎಲ್ಲಿ ಅಂತಂದ್ರೆ ಮಧ್ಯಪ್ರದೇಶದ ಉಜ್ಜೈನ್ ಅನ್ನುವಂಥ ಸಿಟಿಯಲ್ಲಿ. ಯಾಕೆ ಉಜ್ಜೈನಲ್ಲೇ ಈ ಒಂದು ಎಕ್ಸಿಬಿಷನ್ ಮತ್ತು ಸಮ್ಮೇಳನ ನಡೀತಾ ಇರೋದು? ಯಾಕೆ ಅಂತಂದ್ರೆ ಅದಕ್ಕೊಂದು ಸ್ಪೆಷಲ್ ರೀಸನ್ ಇದೆ. ಈ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡಿ, ನಮ್ಮ ದೇಶವನ್ನ ಆಲ್ಮೋಸ್ಟ್ 2 ಭಾಗಗಳಾಗಿ ವಿಭಾಗ ಮಾಡುತ್ತೆ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇದು ಭೂಮಿಯ ಮೇಲೆ ಈಕ್ವೇಟರ್ ಇಂದ ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಬಂದಾಗ 23.5 ಡಿಗ್ರಿ ಅಕ್ಷಾಂಶದಲ್ಲಿ ಸಿಗುವಂತ ಒಂದು ರೇಖೆ ಆಗಿದೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಂಡಿಯಾದಲ್ಲಿ 8 ರಾಜ್ಯಗಳ ಮುಖಾಂತರವಾಗಿ ಹಾದು ಹೋಗುತ್ತೆ. ಯಾವ್ಯಾವು ಅಂತ ನೋಡಬೇಕು, ನಮಗೆ ಇಂಪಾರ್ಟೆಂಟ್. ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ 1 ಬಾರಿ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನ ಟಾರ್ಗೆಟ್ ಮಾಡಿದೆ. ಅದಕ್ಕೋಸ್ಕರ ಅಬ್ಸರ್ವ್ ಮಾಡೋಣ. ಮೊದಲಿಗೆ ಗುಜರಾತ್, ಎರಡನೇದಾಗಿ ರಾಜಸ್ಥಾನ್ ಈ ಸಣ್ಣ ಪ್ರದೇಶದಲ್ಲಿ, ಮೂರನೇದಾಗಿ ಮಧ್ಯಪ್ರದೇಶ್, ನಾಲ್ಕನೇದಾಗಿ ಛತ್ತೀಸ್ಗಢ್, ಐದನೇದಾಗಿ ಜಾರ್ಖಂಡ್, ಆರನೆಯದಾಗಿ ವೆಸ್ಟ್ ಬೆಂಗಾಲ್, ಏಳನೆಯದಾಗಿ ತ್ರಿಪುರ, ಎಂಟನೆಯದಾಗಿ ಮಿಜೋರಾಂ. ಈ 8 ರಾಜ್ಯಗಳ ಮುಖಾಂತರವಾಗಿ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನೋದು ಹಾದು ಹೋಗುತ್ತೆ. ಇನ್ನು ಸ್ವಲ್ಪ ಡೆಪ್ತ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಮಧ್ಯಪ್ರದೇಶದ ಈ ಒಂದು ಏರಿಯಾದಲ್ಲಿ ಉಜ್ಜೈನ್ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಅಂತ ಹೊರಟಿರುವಂತ ಈ ಉಜ್ಜೈನ್ ಸಿಟಿ ಲೊಕೇಟ್ ಆಗಿರೋದು. ಈ ಸಿಟಿಯಲ್ಲಿ ಮಹಾಕಾಳ ದೇವಸ್ಥಾನ ಅಥವಾ ಅಂಗಾರೇಶ್ವರ ದೇವಸ್ಥಾನ ಅಥವಾ ಮಂಗಳನಾಥ್ ದೇವಸ್ಥಾನ ಅಂತ ಕೂಡ ಕರೀತಾರೆ. ಒಟ್ಟಾರೆಯಾಗಿ ಒಂದು ಶಿವನ ದೇವಸ್ಥಾನ. ಉಜ್ಜೈನಲ್ಲಿ ಶಿವನ ದೇವಸ್ಥಾನ ಈ ಒಂದು ಏರಿಯಾದಲ್ಲಿ ಲೊಕೇಟ್ ಆಗಿರೋದು. ಎಕ್ಸಾಕ್ಟ್ಲಿ ಆ ದೇವಸ್ಥಾನದ ಮುಖಾಂತರವಾಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತೆ, ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುವಂತ ಆ ಹಾದಿಯಲ್ಲೇ ಈ ಮಹಾಕಾಳ ದೇವಸ್ಥಾನ ಲೊಕೇಟ್ ಆಗಿರೋದು. ಎಲ್ಲಿ? ಉಜ್ಜೈನಲ್ಲಿ. ಅಷ್ಟು ಸ್ಪೆಷಾಲಿಟಿಯನ್ನು ಹೊಂದಿದೆ ಈ ಉಜ್ಜೈನ್ ಅನ್ನುವಂಥ ಸಿಟಿ. ಭೌಗೋಳಿಕವಾಗಿರುವಂತಹ ಅಂಶ, ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದೆ. ಯಾವ ರೀತಿಯಾಗಿ ಅಂತ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ನಂತರ ಎರಡನೆಯದಾಗಿ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ಅತಿ ಹತ್ತಿರದಲ್ಲಿರುವಂತ ಕೆಲವೊಂದು ಸಿಟಿಗಳನ್ನ ಮತ್ತು ಕ್ಯಾಪಿಟಲ್ ಸಿಟಿಗಳನ್ನ ಅಬ್ಸರ್ವ್ ಮಾಡಬೇಕು. ಅಲ್ಲಿಯೇ UPSC ಈ ಹಿಂದೆ ಟಾರ್ಗೆಟ್ ಮಾಡಿರೋದು. ಅದರಲ್ಲಿ ಮೊದಲನೆಯದಾಗಿ ತ್ರಿಪುರಾದ ಉದಯ್ಪುರ್ ಮತ್ತು ಅದರ ಕ್ಯಾಪಿಟಲ್ ಸಿಟಿ ಆಗಿರುವಂತಹ ಅಗರ್ತಲಾ ತುಂಬಾ ಹತ್ತಿರದಲ್ಲಿ ಇರುವಂತದ್ದು ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ. ಇದಾದ ನಂತರ ಮಿಜೋರಾಮಿನ ಐಜ್ವಾಲನ್ನು ನೀವು ಅಬ್ಸರ್ವ್ ಮಾಡಬಹುದು, ಮಧ್ಯಪ್ರದೇಶದ ಭೋಪಾಲ್, ಜಾರ್ಖಂಡಿನ ರಾಂಚಿ, ನಂತರ ಗುಜರಾತಿನ ಗಾಂಧಿನಗರ್. ಈ ಎಲ್ಲವೂ ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ಆಸುಪಾಸಿನಲ್ಲೇ ಇರುವಂತ ಕ್ಯಾಪಿಟಲ್ ಸಿಟಿಗಳು ಆಗಿದ್ದಾವೆ. ಉದಯ್ಪುರ್ ತ್ರಿಪುರಾದಲ್ಲಿರುವಂಥ ಒಂದು ಮೇಜರ್ ಸಿಟಿ ಆಗಿದೆ. ಅದೊಂದನ್ನು ಬಿಟ್ಟರೆ ಉಳಿದಂಥ ಸಿಟಿಗಳು, ನಾನು ಉಲ್ಲೇಖ ಮಾಡಿದಂಥ ಸಿಟಿಗಳು ಅಗರ್ತಲಾ ಆಗಿರಬಹುದು, ಐಜ್ವಾಲ್ ಆಗಿರಬಹುದು, ಭೋಪಾಲ್ ಆಗಿರಬಹುದು, ರಾಂಚಿ ಮತ್ತು ಗಾಂಧಿನಗರ್ ಆಗಿರಬಹುದು, ಎಲ್ಲವೂ ಕ್ಯಾಪಿಟಲ್ ಸಿಟಿಗಳೇ ಆಗಿದ್ದಾವೆ. ಎಲ್ಲ ಕ್ಯಾಪಿಟಲ್ ಸಿಟಿಗಳಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ಅತಿ ಹತ್ತಿರದಲ್ಲಿರುವಂಥ ಒಂದು ಕ್ಯಾಪಿಟಲ್ ಸಿಟಿ ಅಂತಂದ್ರೆ ಅಗರ್ತಲಾ ಆಗಿದೆ. ತ್ರಿಪುರಾದ ಕ್ಯಾಪಿಟಲ್ ಸಿಟಿ ಅಗರ್ತಲಾ ಆಗಿದೆ. ನಂತರ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನ ಹಲವಾರು ನದಿಗಳು ಕಟ್ ಮಾಡ್ತವೆ, ಕ್ರಾಸ್ ಮಾಡ್ಕೊಂಡು ಹೋಗ್ತವೆ. ಆದರೆ ಮಾಹಿ ಅನ್ನುವಂಥ ಒಂದು ನದಿ, ಗುಜರಾತಿನ ಈ ಒಂದು ಏರಿಯಾದಲ್ಲಿರುವಂಥ ಮಾಹಿ ಅನ್ನುವಂಥ ಒಂದು ನದಿ ಮಾತ್ರ 2 ಸಾರಿ ಕಟ್ ಮಾಡುತ್ತೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನ.
ಇಷ್ಟು ನಮಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಬಂದಿದ್ದೆ ಆದರೆ ಮ್ಯಾಪಲ್ಲಿ ಮಿನಿಮಮ್ ನಾವು ಅಬ್ಸರ್ವ್ ಮಾಡಿರಲೇಬೇಕಾಗಿರುವಂಥ ಕೆಲವೊಂದು ಅಂಶಗಳು. ಈಗ ನಾವು ವಾಪಸ್ಸು ಆರ್ಟಿಕಲ್ಗೆ ಬರೋದಾದ್ರೆ ಉಜ್ಜೈನ್ ಅನ್ನುವಂಥ ಸ್ಥಳ ನಾವು ಮ್ಯಾಪಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈ ಸ್ಥಳದ ಮುಖಾಂತರವಾಗಿಯೇ ಹಾದು ಹೋಗುತ್ತೆ. ಅದು ಒಂದು ಭೌಗೋಳಿಕ ಅಂಶ. ಆದರೆ ಅದನ್ನ ಯಾವ ರೀತಿಯಾಗಿ ಅದೇ ಸ್ಥಳದಲ್ಲಿ ಅದೇ ಪಾಯಿಂಟಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟುವುದರ ಮುಖಾಂತರವಾಗಿ ಸಂಸ್ಕೃತಿ ಮತ್ತು ಭೂಗೋಳ ಎರಡೂ ಬೆರೆತುಕೊಂಡಿದ್ದಾವೆ ಈ ಸ್ಥಳದಲ್ಲಿ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲೇ ನಮ್ಮ ದೇಶದ ರಾಷ್ಟ್ರೀಯ ಕ್ಯಾಲೆಂಡರ್ ನ್ಯಾಷನಲ್ ಕ್ಯಾಲೆಂಡರ್ ಆಫ್ ಇಂಡಿಯಾದ ಎಕ್ಸಿಬಿಷನ್ ಮತ್ತು 2 ದಿನದ ಸೆಮಿನಾರ್ಗೋಸ್ಕರ ಈ ಸ್ಥಳವನ್ನೇ ನಾವು ಬಳಕೆ ಮಾಡ್ಕೊಂಡಿದ್ದೀವಿ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ GS ಪೇಪರ್ 2 ಪಾಲಿಟಿ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಪ್ರತಿ ವರ್ಷ ಏಪ್ರಿಲ್ 24ನೇ ತಾರೀಕು ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಯಾವ ಹಿನ್ನೆಲೆಯಲ್ಲಿ ಅಂತಂದರೆ 1992 ಏಪ್ರಿಲ್ 24ನೇ ತಾರೀಕಿನಂದು 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ನಾವು ಪಾಸ್ ಮಾಡ್ತೀವಿ. ಈ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟೇ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳಿಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು ಕೊಟ್ಟು ನಮ್ಮ ಫೆಡರಲಿಸಮಿನ 3ನೇ ಭಾಗವಾಗಿ ಎಸ್ಟಾಬ್ಲಿಷ್ ಮಾಡೋದು. ಫೆಡರಲಿಸಮಲ್ಲಿ ಈಗಾಗಲೇ 2 ಹಂತಗಳು ಇದ್ದಾವೆ. ಒಂದು ಸೆಂಟರ್ ಇದೆ, 2ನೇ ಹಂತದಲ್ಲಿ ರಾಜ್ಯಗಳು ಇದ್ದಾವೆ. ಈಗ 3ನೇ ಹಂತದಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳಾಗಿ ನಾವು ರೆಕಗ್ನೈಸ್ ಮಾಡಿದ್ದು ಈ ಒಂದು 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಮುಖಾಂತರವಾಗಿಯೇ. ಡಿಸೆಂಟ್ರಲೈಸೇಷನ್ ಆಫ್ ಡೆಮಾಕ್ರಸಿಯನ್ನು ಮಾಡಲಿಕ್ಕೋಸ್ಕರ, ಪ್ರಜಾಪ್ರಭುತ್ವವನ್ನು ವಿಕೇಂದ್ರೀಕರಣಗೊಳಿಸಲಿಕ್ಕೋಸ್ಕರ, ಜನತೆ ಡೈರೆಕ್ಟ್ಲಿ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಲಿಕ್ಕೆ ಆಗಲಿ ಎನ್ನುವ ಕಾರಣಕ್ಕೋಸ್ಕರ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳನ್ನು ನಾವು ತಗೊಂಡು ಬರ್ತೀವಿ. 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಮುಖಾಂತರವಾಗಿ ನಮ್ಮ ಫೆಡರಲಿಸಮಿನ 3ನೇ ಹಂತವಾಗಿ ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳನ್ನು ರೆಕಗ್ನೈಸ್ ಮಾಡ್ತೀವಿ. ಯಾವ ದಿನದಂದು? 1992 ಏಪ್ರಿಲ್ 24ನೇ ತಾರೀಕು. ಆದ್ದರಿಂದ ಪ್ರತಿ ವರ್ಷ ಏಪ್ರಿಲ್ 24ನೇ ತಾರೀಕನ್ನು ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಆಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಿ. ಈಗ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೀವು ನಿಮ್ಮ ಪಾಲಿಟಿ ನೋಟ್ಸ್ ಅಥವಾ ಪುಸ್ತಕಕ್ಕೆ ಹೋಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ವಿಷಯದಲ್ಲಿರುವಂಥ ಎಂಟೈರ್ ಚಾಪ್ಟರ್ನ ಒಂದು ಬಾರಿ ರಿವೈಸ್ ಮಾಡಬೇಕು. ಜೊತೆಗೆ ದಿ ಹಿಂದೂನಲ್ಲೇ ಬಂದಂಥ ಒಂದು ಆರ್ಟಿಕಲ್ ವೈಸ್ ಪ್ರೆಸಿಡೆಂಟ್ ಅವರು ಹೇಳ್ತಾ ಇದ್ದಾರೆ, ಆಂಟಿ ಡಿಫೆಕ್ಷನ್ ಲಾನಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಒಂದಷ್ಟು ಸುಧಾರಣೆಗಳು ಅತ್ಯವಶ್ಯಕವಾಗಿ ಬೇಕಾಗಿದ್ದಾವೆ ಅಂತ. ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಗೇನ್ ನೀವು ನಿಮ್ಮ ಪಾಲಿಟಿ ನೋಟ್ಸ್ ಅಥವಾ ಪುಸ್ತಕಕ್ಕೆ ಹೋಗಿ ಈ ಆಂಟಿ ಡಿಫೆಕ್ಷನ್ ಲಾದ ಬಗ್ಗೆನೇ, ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆನೇ ಒಂದು ಸೆಪರೇಟ್ ಚಾಪ್ಟರ್ ಇರುತ್ತೆ, ಅದನ್ನು ಕೂಡ ರಿವೈಸ್ ಮಾಡಬೇಕು. ಸೊ ಇವತ್ತಿನ ನಿಮ್ಮ ಹೋಮ್ವರ್ಕ್ ಏನು? ಒಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ, ಎರಡನೇದು ಆಂಟಿ ಡಿಫೆಕ್ಷನ್ ಲಾನ ಬಗ್ಗೆ. ಈ 2 ಚಾಪ್ಟರ್ಗಳು ಏನಿದಾವೆ ಎರಡನ್ನೂ ನೀವು ರಿವೈಸ್ ಮಾಡಬೇಕು. ಅದರಲ್ಲಿ ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಆದರೆ ರಿವಿಷನ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕೆ ಅಂತಂದರೆ ಇದು ಸುದ್ದಿಯಲ್ಲಿದೆ. ಜೊತೆಗೆ UPSCಗೆ ಈ 2 ಟಾಪಿಕ್ಗಳು ಮೋಸ್ಟ್ ಫೇವರೆಟ್ ಟಾಪಿಕ್ಗಳು ಅಂತಲೇ ಹೇಳಬಹುದು. ಆದ್ದರಿಂದ ಇವತ್ತೇ ನೀವು ರಿವೈಸ್ ಮಾಡಿ, ಏನೇ ಡೌಟ್ ಬಂದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಂತರ ಎಜುಕೇಷನ್ ಅನ್ನುವಂಥ ಒಂದು ವಿಷಯದ ಬಗ್ಗೆ ಯಾರು ಕಾನೂನನ್ನು ಮಾಡಬಹುದು, ಯಾರು ಸ್ಕೀಮ್ಸನ್ನು ತರಬಹುದು, ಯಾರು ಆ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು, ಇದೆಲ್ಲವನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಜುಕೇಷನ್ ಅನ್ನುವಂಥ ವಿಷಯ ಎಲ್ಲಿದೆ ಅಂತ ನೋಡಿದಾಗ 7th ಶೆಡ್ಯೂಲ್ಗೆ ನಾವು ಹೋಗಬೇಕಾಗತ್ತೆ. 7ನೇ ಅನುಸೂಚಿಗೆ ನಾವು ಹೋಗಿ ಈ ಎಜುಕೇಷನ್ ಅನ್ನುವಂಥ ಸಬ್ಜೆಕ್ಟ್ ಎಲ್ಲಿದೆ ಅಂತ ನೋಡಿದಾಗ ಕನ್ಕರೆಂಟ್ ಲಿಸ್ಟಲ್ಲಿ ಇರೋದು ನಮಗೆ ಗೊತ್ತಾಗುತ್ತೆ. ಈ ಹಿಂದೆ ಇದು ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಸ್ಟೇಟ್ ಲಿಸ್ಟಲ್ಲಿ ಇತ್ತು. ಸ್ಟೇಟ್ ಲಿಸ್ಟಲ್ಲಿ ಇದ್ದಂಥ ಎಜುಕೇಷನ್ ಅನ್ನುವಂಥ ಸಬ್ಜೆಕ್ಟನ್ನು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಮುಖಾಂತರವಾಗಿ ಕನ್ಕರೆಂಟ್ ಲಿಸ್ಟಿಗೆ ಶಿಫ್ಟ್ ಮಾಡಲಾಯಿತು. ಈಗ ಕನ್ಕರೆಂಟ್ ಲಿಸ್ಟಲ್ಲಿ ಇದೆ ಅಂತಂದರೆ ಸ್ಟೇಟ್ ಗೌರ್ನಮೆಂಟ್ಗಳು ಕಾನೂನನ್ನು ಮಾಡಬಹುದು, ಸೆಂಟ್ರಲ್ ಗೌರ್ನಮೆಂಟು ಕಾನೂನನ್ನು ಮಾಡಬಹುದು. ಈಗ ಈ ಎಜುಕೇಷನಲ್ಲೇ ಹೈಯರ್ ಎಜುಕೇಷನ್ನ ನೋಡೋಣ. ಹೈಯರ್ ಎಜುಕೇಷನ್ ಸ್ಪೆಸಿಫಿಕ್ ಆಗಿ ಯೂನಿವರ್ಸಿಟಿಗಳಿಗೆ ಬಂದಿದೆ ಆದರೆ ಒಂದು ಸ್ಟೇಟ್ ಯೂನಿವರ್ಸಿಟಿಗಳು ಇದ್ದಾವೆ, ಎರಡನೇದು ಸೆಂಟ್ರಲ್ ಯೂನಿವರ್ಸಿಟಿಗಳು ಇದ್ದಾವೆ. ಈಗ ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ಯಾರು ಚಾನ್ಸಲರ್ ಆಗಿ ಇರ್ತಾರೆ ಅಂತಂದರೆ, ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ಯಾರು ಚಾನ್ಸಲರ್ ಆಗಿ ಇರ್ತಾರೆ ಅಂತಂದರೆ ಆ ಸ್ಟೇಟಿನ ಗವರ್ನರ್ ಅವರೇ ಆಗಿರ್ತಾರೆ. ಡಿಫಾಲ್ಟ್ ಆಗಿ ಆ ರಾಜ್ಯದ ಗವರ್ನರ್ ಅಥವಾ ರಾಜ್ಯಪಾಲರೇ ಚಾನ್ಸಲರ್ ಆಗಿರ್ತಾರೆ ಸ್ಟೇಟ್ ಯೂನಿವರ್ಸಿಟಿಗಳಿಗೆ. ಅದೇ ಸ್ಟೇಟ್ ಯೂನಿವರ್ಸಿಟಿಗಳಿಗೆ ವೈಸ್ ಚಾನ್ಸಲರ್ ಯಾರಾಗಿರ್ತಾರೆ ಅಂತಂದರೆ ಗವರ್ನರ್ ಅವರು ಯಾರನ್ನು ಅಪಾಯಿಂಟ್ ಮಾಡ್ತಾರೋ ಅವರು. ಈಗ ಇದೇ ವಿಷಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗಿದ್ದಾವೆ. ಅದೇನು ಅಂತಂದರೆ ತಮಿಳುನಾಡು ಗವರ್ನಮೆಂಟು ತನ್ನ ಕಡೆಯಿಂದ ಒಂದು ಬಿಲ್ಲನ್ನು ತಂದಿದೆ. ಆ ಬಿಲ್ಲಲ್ಲಿ ಹೇಳ್ತಾ ಇದೆ ವೈಸ್ ಚಾನ್ಸಲರನ್ನು, ತಮಿಳುನಾಡಿನಲ್ಲಿರುವಂಥ ಸ್ಟೇಟ್ ಯೂನಿವರ್ಸಿಟಿಗಳ ವೈಸ್ ಚಾನ್ಸಲರ್ಸನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಆ ಬಿಲ್ ಹೇಳ್ತಾ ಇದೆ ಸ್ಟೇಟ್ ಗವರ್ನಮೆಂಟ್ ಅಂತ. ಅಂದರೆ ಈ ಹಿಂದೆ ಅಪಾಯಿಂಟ್ ಮಾಡ್ತಾ ಇದ್ದಿದ್ದು ಗವರ್ನರ್ ಅವರು. ಈಗ ಅಪಾಯಿಂಟ್ ಮಾಡಲಿಕ್ಕೆ ಯಾರಿಗೆ ಪವರನ್ನು ಕೊಡಲಾಗಿದೆ? ಸ್ಟೇಟ್ ಗವರ್ನಮೆಂಟ್ಗೆ. ಯಾರು ಕೊಡ್ತಾ ಇರೋದು? ತಮಿಳುನಾಡಿನ ಸ್ಟೇಟ್ ಅಸೆಂಬ್ಲಿ ಇದನ್ನು ಕೊಡ್ತಾ ಇರೋದು ಒಂದು ಬಿಲ್ಲಿನ ಮುಖಾಂತರವಾಗಿ. ಅಂದರೆ ಗವರ್ನರಿನ ವಿಷಯದಲ್ಲಿ, ಗವರ್ನರ್ ಆಫೀಸ್ ಮತ್ತು ಗವರ್ನರ್ಗೆ ಇರುವಂತಹ ಪವರ್ಗಳ ವಿಷಯದಲ್ಲಿ ಆಗಾಗ್ಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯಗಳು ಮೂಡ್ತಾನೇ ಇರ್ತವೆ. ಈಗ ಅದಕ್ಕೆ ಹೊಸ ಸೇರ್ಪಡೆ ಅಂತಂದರೆ ವೈಸ್ ಚಾನ್ಸಲರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ.
ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಚಾನ್ಸಲರ್ ಯಾರಾಗಿರ್ತಾರೆ? ಗವರ್ನರ್. ಆಯಾ ರಾಜ್ಯದ ಗವರ್ನರೇ ಆ ರಾಜ್ಯದಲ್ಲಿರುವಂಥ ಎಲ್ಲ ಸ್ಟೇಟ್ ಯೂನಿವರ್ಸಿಟಿಗಳ ಚಾನ್ಸಲರ್ ಆಗಿರ್ತಾರೆ. ಜನರಲಿ ಅವರೇ ವೈಸ್ ಚಾನ್ಸಲರ್ನ ಅಪಾಯಿಂಟ್ ಮಾಡೋದು. ಆದರೆ ಈಗ ತಮಿಳುನಾಡಿನಲ್ಲಿ ಬದಲಾಯಿಸ್ತಾ ಇದ್ದಾರೆ, ಸ್ಟೇಟ್ ಗವರ್ನಮೆಂಟ್ ಅಪಾಯಿಂಟ್ ಮಾಡೋದು ಅಂತ. ಇದೇ ಮೊದಲೇನೂ ಅಲ್ಲ, ಈ ಹಿಂದೆ ವೆಸ್ಟ್ ಬೆಂಗಾಲಲ್ಲಿ ಕೂಡ ಅದೇ ರೀತಿಯಾಗಿ ಮಾಡಲಾಗಿದೆ, ಮಹಾರಾಷ್ಟ್ರದಲ್ಲಿ ಕೂಡ ಅದೇ ರೀತಿಯಾಗಿ ಮಾಡಲಾಗಿದೆ. ಅಂದರೆ ಈ ರಾಜ್ಯಗಳಲ್ಲಿರುವಂಥ ಸ್ಟೇಟ್ ಯೂನಿವರ್ಸಿಟಿಗಳ ವೈಸ್ ಚಾನ್ಸಲರ್ ಅನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ಗವರ್ನರ್ ಅಲ್ಲ, ಸ್ಟೇಟ್ ಗವರ್ನಮೆಂಟ್ ಅಪಾಯಿಂಟ್ ಮಾಡೋದು. ಈ ಪಾಯಿಂಟ್ ನಿಮಗೆ ಕ್ಲಾರಿಫೈ ಆಗಿರಬೇಕು. ಇದರ ಒಳಗಡೆ UPSC ಏನಾದರೂ ಕ್ವೆಶನ್ ಅನ್ನ ತೆಗಿಬೇಕು ಅಂತಂದ್ರೆ ಚಾನ್ಸಲರ್ ಯಾರು ಅನ್ನೋದನ್ನೇ ಒಂದು ಸ್ಟೇಟ್ಮೆಂಟ್ ಆಗಿ ಕೇಳಬಹುದು. ಎರಡನೇ ಪಾಯಿಂಟ್ ಅಂತಂದ್ರೆ ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿದ್ದು ಸ್ಟೇಟ್ ಯೂನಿವರ್ಸಿಟಿಗಳನ್ನ ಮಾತ್ರನೇ. ಅದೇ ಸೆಂಟ್ರಲ್ ಯೂನಿವರ್ಸಿಟಿಗಳನ್ನು ತೆಗೆದುಕೊಂಡಿದ್ದೆ ಆದರೆ ಅಲ್ಲಿ ಚಾನ್ಸಲರ್ ಯಾರಾಗಿರ್ತಾರೆ ಅಂತಂದರೆ ಯಾರನ್ನ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೋ ಅವರು. ಪ್ರೆಸಿಡೆಂಟ್ ಅವರು ಯೂಶಲಿ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ವಿಸಿಟರ್ ಆಗಿ ಹೋಗ್ತಾರೆ. ವಿಸಿಟರ್ ಆಗಿ ಹೋಗಿ ತನ್ನ ಕಡೆಯಿಂದ ಚಾನ್ಸಲರ್ ಅವರನ್ನು ತಾವೇ ಅಪಾಯಿಂಟ್ ಮಾಡ್ತಾರೆ. ವೈಸ್ ಚಾನ್ಸಲರ್ ಅನ್ನು ಪ್ರೆಸಿಡೆಂಟ್ ಅವರೇ ಅಪಾಯಿಂಟ್ ಮಾಡ್ತಾರೆ. ಆದರೆ ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ಹಾಗಲ್ಲ, ಗವರ್ನರ್ ಅವರೇ ಚಾನ್ಸಲರ್ ಆಗಿ ಕೆಲಸವನ್ನು ಮಾಡ್ತಾರೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸ್ಪೆಸಿಫಿಕ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಎಜುಕೇಷನ್ ಅನ್ನುವಂಥ ವಿಷಯ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಲಿಸ್ಟಲ್ಲಿ ಇದೆ. ಈಗ ಸದ್ಯಕ್ಕೆ ಕನ್ಕರೆಂಟ್ ಲಿಸ್ಟಲ್ಲಿ ಇರುವಂಥದ್ದು, ಅದೇ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಸ್ಟೇಟ್ ಲಿಸ್ಟಲ್ಲಿ ಇತ್ತು. ಸ್ಟೇಟ್ ಲಿಸ್ಟಿಂದ ಕನ್ಕರೆಂಟ್ ಲಿಸ್ಟಿಗೆ ನಾವು ಶಿಫ್ಟ್ ಮಾಡಿದ್ದು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಮುಖಾಂತರವಾಗಿ. ನಂತರ ಎಜುಕೇಷನಲ್ಲೇ ಹೈಯರ್ ಎಜುಕೇಷನ್ಗೆ ಬಂದಾಗ ಸ್ಟೇಟ್ ಯೂನಿವರ್ಸಿಟಿಗಳ ಚಾನ್ಸಲರ್ ಯಾರಾಗಿರ್ತಾರೆ ಅಂತಂದರೆ ಗವರ್ನರ್ ಅವರು ಆಗಿರ್ತಾರೆ. ಆದರೆ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ಪ್ರೆಸಿಡೆಂಟ್ ಅವರೇ ಚಾನ್ಸಲರ್ ಆಗಿರೋದಿಲ್ಲ, ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ ಚಾನ್ಸಲರ್ ಅನ್ನ. ಇಷ್ಟು ನಿಮಗೆ ನೆನಪಿದ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ಇದೇ ವಾರ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನಮ್ಮ ದೇಶದಲ್ಲಿ ಆಹಾರ ಭದ್ರತೆಯ ವಿಷಯದಲ್ಲಿ ಫುಡ್ ಸೆಕ್ಯೂರಿಟಿಯನ್ನು ನಾವು ಅಚೀವ್ ಮಾಡಬೇಕು ಅಂತಂದರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡುವಂಥವರು, ಅದೇ ರೀತಿಯಾಗಿ ಮಕ್ಕಳ ಕಲ್ಯಾಣಕ್ಕೋಸ್ಕರ ಮಕ್ಕಳ ಆರೋಗ್ಯದ ವಿಷಯದಲ್ಲಿ ನಾವೇನು ಎಫರ್ಟನ್ನು ಹಾಕ್ತಿದ್ದೀವಿ, ಎಕ್ಸಾಂಪಲ್ ICDS-ನಂಥ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡೋದು, ಎಲ್ಲದರಲ್ಲೂ ಮೇಜರ್ ರೋಲನ್ನು ಪ್ಲೇ ಮಾಡ್ತಾ ಇರೋದು, ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರೋದು ಅಂಗನವಾಡಿ ವರ್ಕರ್ಸ್. ಹಾಗಿದ್ದು ಕೂಡ ಅವರಿಗೆ ಗ್ರ್ಯಾಚ್ಯುಟಿಯನ್ನು ನೀವು ಯಾಕೆ ಪೇ ಮಾಡ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಗವರ್ನಮೆಂಟ್ಗೆ ಕೇಳ್ತಾ ಇದೆ. ಮತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅಂಗನವಾಡಿ ವರ್ಕರ್ಸ್ಗೆ ನಾವು ಗ್ರ್ಯಾಚ್ಯುಟಿಯನ್ನು ಕೊಡಬೇಕು ಅಂತ. ಇಲ್ಲಿ ಗ್ರ್ಯಾಚ್ಯುಟಿ ಅಂದರೆ ಏನು? ಗ್ರ್ಯಾಚ್ಯುಟಿ ಅನ್ನೋದು ಒಂದು ರೀತಿಯ ಗೌರವಧನ. ಒಬ್ಬ ಕೆಲಸಗಾರ ಒಂದು ಸಂಸ್ಥೆಯಲ್ಲಿ 5 ವರ್ಷಕ್ಕಿಂತ ಹೆಚ್ಚಿನ ಕಾಲ ಕೆಲಸವನ್ನು ಮಾಡಿದ್ದೆ ಆದರೆ ಆ ಒಂದು ಕೆಲಸಕ್ಕೆ ಅಪ್ರಿಷಿಯೇಷನ್ ಅನ್ನು ಕೊಡಲಿಕ್ಕೋಸ್ಕರ, ಗೌರವವನ್ನು ಕೊಡಲಿಕ್ಕೋಸ್ಕರ ನಾವು ಫಿನಾನ್ಷಿಯಲಿ ಕೊಡುವಂಥ ಒಂದು ಗೌರವಧನವೇ ಗ್ರ್ಯಾಚ್ಯುಟಿ ಆಗಿರುತ್ತೆ. ಈ ಗ್ರ್ಯಾಚ್ಯುಟಿಯನ್ನು ಕೊಡಬೇಕು ಅಂತ ನಮ್ಮಲ್ಲಿ ಒಂದು ಕಾನೂನು ಇದೆ, ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್ 1972 ಅಂತ ಆ ಒಂದು ಆ್ಯಕ್ಟ್ ಹೇಳುತ್ತೆ. ಇದು ನಾರ್ಮಲ್ ಆಗಿ ಎಲ್ರಿಗೂ ಅಪ್ಲೈ ಆಗುವಂಥದ್ದು. 5 ವರ್ಷಕ್ಕಿಂತ ಹೆಚ್ಚಿನ ಕಾಲ ಒಂದೇ ಆರ್ಗನೈಸೇಷನಲ್ಲಿ ಕೆಲಸ ಮಾಡಿರೋರಿಗೆ ಗ್ರ್ಯಾಚ್ಯುಟಿ ಅಥವಾ ಗೌರವಧನ ಅನ್ನೋದು ಸಿಗುತ್ತೆ. ಆದರೆ ಇಲ್ಲಿ ಅಂಗನವಾಡಿ ವರ್ಕರ್ಸ್ಗೆ ಅವರು ಜೀವನ ಪರ್ಯಂತವಾಗಿ ನಮ್ಮ ದೇಶಕ್ಕೆ ಎಸೆನ್ಷಿಯಲ್ ಆಗಿ ಬೇಕಾಗಿರುವಂಥ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಗಿರಬಹುದು, ICDS ಆಗಿರಬಹುದು, ಎಲ್ಲ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ವರ್ಕರ್ಸ್ ಇವರಾಗಿದ್ದರೂ ಕೂಡ ಇವರಿಗೆ ಇನ್ನೂ ನಾವು ಯಾಕೆ ಗ್ರ್ಯಾಚ್ಯುಟಿಯನ್ನು ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ. ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಗ್ರ್ಯಾಚ್ಯುಟಿ ಅನ್ನುವಂಥ ಕಾನ್ಸೆಪ್ಟ್ ಎಲ್ಲಿಂದ ಬರುತ್ತೆ? ಎಲ್ಲಿಂದ ಅಂತಂದರೆ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್ 1972 ಅನ್ನುವಂಥ ಕಾಯ್ದೆಯ ಮುಖಾಂತರವಾಗಿ ಬರುತ್ತೆ. ಎರಡನೆಯದಾಗಿ ಅಂಗನವಾಡಿ ವರ್ಕರ್ಸ್ ಇವರು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಏನಿದೆ, ಮಕ್ಕಳ ಕಲ್ಯಾಣಕ್ಕೋಸ್ಕರ, ಹೆಣ್ಣು ಮಕ್ಕಳ ಕಲ್ಯಾಣಕ್ಕೋಸ್ಕರ ನಾವು ತಂದಿರುವಂಥ ಒಂದು ಸ್ಕೀಮು, ICDS ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ ಕ್ರೂಷಿಯಲ್ ರೋಲನ್ನು, ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂಗನವಾಡಿ ವರ್ಕರ್ಸ್. ಜೊತೆಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ವಿಷಯದಲ್ಲಿ ಕೂಡ ಒಟ್ಟಾರೆಯಾಗಿ ಅಂಗನವಾಡಿ ವರ್ಕರ್ಸ್ ಪೌಷ್ಟಿಕತೆಯ ವಿಷಯದಲ್ಲಿ ನಾವು ಮಾಲ್ನ್ಯೂಟ್ರಿಷನನ್ನು ಫೈಟ್ ಮಾಡಬೇಕು ಅಂತಂದರೆ ಅಂಗನವಾಡಿ ವರ್ಕರ್ಸ್ ಇಲ್ಲಿ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡ್ತಾರೆ. ಇಮ್ಯುನೈಸೇಷನ್ಗೆ ಕೂಡ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡ್ತಾರೆ. ಇವರಿಗೆ ಅಂದರೆ ಅಂಗನವಾಡಿ ವರ್ಕರ್ಸ್ಗೆ ಮತ್ತು ಆಶಾಗೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಆಶಾ ಬಂದು ನಮಗೆ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ಗೋಸ್ಕರ ನಾವು ತಂದಿರುವಂಥ ಕಾನ್ಸೆಪ್ಟ್ ಆಗಿದೆ. ಆದ್ದರಿಂದ ಹೆಲ್ತ್ ಮಿನಿಸ್ಟ್ರಿ ಇವರನ್ನು ನೋಡ್ಕೊಳ್ಳುವಂಥದ್ದು. ಹೆಲ್ತ್ ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಯಾರು? ಆಶಾ ವರ್ಕರ್ಸು. ಅದೇ ಅಂಗನವಾಡಿ ವರ್ಕರ್ಸ್ ಬಂದು ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಈ ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು. ನಂತರ GS ಪೇಪರ್ ಟು IR ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಈ ವಾರ ನಮಗೆ ಜಪಾನ್ ಮತ್ತು ರಷ್ಯಾ ದೇಶಗಳ ನಡುವೆ ಸಾಕಷ್ಟು ವರ್ಷಗಳಿಂದ ವಿವಾದದಲ್ಲಿರುವಂಥ ದ್ವೀಪಗಳು, ಕುರಿಲ್ ಐಲ್ಯಾಂಡ್ಸ್ ಅನ್ನುವಂಥ ಡಿಸ್ಪ್ಯೂಟೆಡ್ ಐಲ್ಯಾಂಡ್ಸ್ ಏನಿದಾವೆ ಅವುಗಳು ನಮಗೆ ಸುದ್ದಿಯಲ್ಲಿದ್ದಾವೆ. ಈಗ ಸದ್ಯಕ್ಕೆ ಕುರಿಲ್ ಐಲ್ಯಾಂಡ್ಸ್ ಎಲ್ಲಿದ್ದಾವೆ ಅಂತ ಮ್ಯಾಪಲ್ಲಿ ಒಂದು ಬಾರಿ ನಾವು ನೋಡಬೇಕಾಗುತ್ತೆ. ಇನ್ ಕೇಸ್ UPSC ಏನಾದರೂ ಪ್ರಿಲಿಮ್ಸಲ್ಲಿ ಮ್ಯಾಚ್ ಮಾಡಲಿಕ್ಕೆ ಕೇಳಿದೆ ಆದರೆ ಅಥವಾ ಐಡೆಂಟಿಫೈ ಮಾಡಿ ಯಾವ ರೀಜನಲ್ಲಿ ಈ ಕುರಿಲ್ ಐಲ್ಯಾಂಡ್ಗಳು ಲೊಕೇಟ್ ಆಗಿದ್ದಾವೆ ಅಂತ ಕೇಳಿದ್ರೆ ಸುಲಭವಾಗಿ ಐಡೆಂಟಿಫೈ ಮಾಡಲಿಕ್ಕಾಗುತ್ತೆ. ಅದಕ್ಕೋಸ್ಕರ ಸೊ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡಿ
ಇಲ್ಲಿದೆ ನಮಗೆ ಇಂಡಿಯಾದಿಂದ ನಾವು ಜಪಾನಿನ ಕಡೆಗೆ ಹೋದಾಗ ಜಪಾನ್ ದೇಶದ ಈ 4 ದ್ವೀಪಗಳು ಮುಗಿದ ನಂತರ ರಷ್ಯಾದ ಕಡೆಗೆ ಹೋದಾಗ ಈ ಚಿತ್ರದಲ್ಲಿ ಇನ್ನು ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ. ಇಲ್ಲಿದೆ ನಮಗೆ ಜಪಾನ್ ದೇಶದ ಈ 4 ದ್ವೀಪಗಳು ಮುಗಿದ ನಂತರ ರಷ್ಯಾದ ಕಡೆಗೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ನಡುವೆ ಸಿಗುವಂತ ದ್ವೀಪಗಳ ಸಾಲೆ ಕುರಿಲ್ ಐಲ್ಯಾಂಡ್ಗಳ ಸಾಲು. ಕುರಿಲ್ ಐಲ್ಯಾಂಡ್ಸ್ ಅಂತ, ಈ ಕುರಿಲ್ ಐಲ್ಯಾಂಡ್ಸ್ ತಮಗೆ ಸೇರಿದ್ದು ಅಂತ ಜಪಾನ್ ಹೇಳುತ್ತೆ, ಇಲ್ಲ ತಮಗೆ ಸೇರಿದ್ದು ಅಂತ ರಷ್ಯಾ ಹೇಳುತ್ತೆ. ಒಟ್ಟಾರೆಯಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ನೆನಪಿರಬೇಕಾಗಿರೋದು ಕುರಿಲ್ ಐಲ್ಯಾಂಡ್ಸ್ ಎಲ್ಲಿ ಲೊಕೇಟ್ ಆಗಿದಾವೆ ಅಂತ. ಜಪಾನ್ ಮತ್ತು ರಷ್ಯಾದ ನಡುವೆ ಡಿಸ್ಪ್ಯೂಟೆಡ್ ಐಲ್ಯಾಂಡ್ಸ್ ಇವಾಗಿದ್ದಾವೆ. ಇವು ಲೊಕೇಟ್ ಆಗಿರೋದು ನಮಗೆ ಪೆಸಿಫಿಕ್ ಓಷನ್ ಅಲ್ಲಿ ಈ ಕುರಿಲ್ ದ್ವೀಪಗಳ ಸಾಲು ಲೊಕೇಟ್ ಆಗಿರೋದು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಇಲ್ಲೇ ನಮಗೆ ಒಂದು ಓಷಾನಿಕ್ ಕರೆಂಟ್ ಕೂಡ ಬರುತ್ತೆ. ಓಷಾನಿಕ್ ಕರೆಂಟ್ ಏನ್ ಬರುತ್ತಲ್ಲ, ಇದು ಧ್ರುವಗಳ ಕಡೆಯಿಂದ ಬರೋದ್ರಿಂದ ಇದು ಕೋಲ್ಡ್ ಓಷಾನಿಕ್ ಕರೆಂಟ್ ಆಗಿರುತ್ತೆ. ಈ ಕೋಲ್ಡ್ ಓಷಾನಿಕ್ ಕರೆಂಟು ಈ ದ್ವೀಪಗಳ ಸಾಲಿನ ಪಕ್ಕದಲ್ಲೇ ಬರೋದ್ರಿಂದ, ಕುರಿಲ್ ಐಲ್ಯಾಂಡ್ ಅನ್ನುವಂಥ ದ್ವೀಪಗಳ ಸಾಲಿನ ಪಕ್ಕದಲ್ಲೇ ಬರೋದ್ರಿಂದ ಅದರ ಹೆಸರನ್ನೇ ಕೊಡಲಾಗಿದೆ ಕುರಿಲ್ ಓಷಾನಿಕ್ ಕರೆಂಟ್ ಅಂತ. ಸೊ ಕುರಿಲ್ ಕರೆಂಟ್ ಎಲ್ಲಿ ಹರಿಯುತ್ತೆ ಅಂತ ಕೇಳಿದ್ರೆ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಪೆಸಿಫಿಕ್ ಓಷನ್ ಅಲ್ಲಿ ಈ ಕುರಿಲ್ ದ್ವೀಪಗಳು ಏನಿದಾವಲ್ಲ ಅಲ್ಲೇ ಹರಿಯೋದು. ಇದು ಒಂದು ಕೋಲ್ಡ್ ಓಷಾನಿಕ್ ಕರೆಂಟ್ ಆಗಿದೆ. ಇಷ್ಟು ಕ್ಲಾರಿಟಿ ಇದೆ ನಮಗೆ ಈ ಒಂದು ಮ್ಯಾಪಿನ ಹಿನ್ನೆಲೆಯಲ್ಲಿ. ಜೊತೆಗೆ ಇದೇ ಅವಕಾಶವನ್ನ ಬಳಕೆ ಮಾಡಿಕೊಂಡು ಇನ್ನೊಂದು ಮ್ಯಾಪಿಂಗ್ ಪಾಯಿಂಟ್ ಅನ್ನು ಕೂಡ ಅಬ್ಸರ್ವ್ ಮಾಡೋಣ. ಇಲ್ಲೇ ಜಪಾನಿನ ಪಕ್ಕದಲ್ಲೇ ರಷ್ಯಾದ ಒಂದು ಭಾಗ, ಈ ಭಾಗವನ್ನು ನಾವು ಸಖಲೈನ್ ಅಂತ ಕರಿತೀವಿ. ಸಖಲೈನ್ ಪೆನಿನ್ಸುಲಾ ಅಂತ ಕೂಡ ಕರೀತಾರೆ. ಈ ಸಖಲೈನ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇಂಡಿಯಾ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ, ಅದಕ್ಕೋಸ್ಕರ ಇಂಡಿಯಾ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಈ ಸಖಲೈನ್ ಅನ್ನೋದು ರಷ್ಯಾ ದೇಶಕ್ಕೆ ಬಿಲಾಂಗ್ ಆಗಿರುವಂತ ಒಂದು ಪ್ರದೇಶ ಆಗಿದೆ. ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದಾಗ ಪೆಸಿಫಿಕ್ ಕಡೆಗೆ ಇರುವಂತ ರಷ್ಯಾದ ಪ್ರದೇಶ. ಇಷ್ಟು ನಿಮಗೆ ಕ್ಲಾರಿಟಿ ಇದ್ರೆ ಸಾಕಾಗುತ್ತೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ಅದೇ ರೀತಿಯಾಗಿ ಇನ್ನೊಂದು ವಿವಾದಿತ ಪ್ರದೇಶ ಈ ವಾರ ನಮಗೆ ಸುದ್ದಿಯಲ್ಲಿತ್ತು. ಅದು ಯಾವುದು ಅಂತಂದ್ರೆ ಫಾಲ್ಕ್ಲ್ಯಾಂಡ್ ಇಶ್ಯೂ. ಫಾಲ್ಕ್ಲ್ಯಾಂಡ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಮ್ಯಾಪಲ್ಲಿ ನಾವು ಒಂದು ಬಾರಿ ನೋಡೋಣ. ನಂತರ ಇಶ್ಯೂ ಯಾವ 2 ದೇಶಗಳ ನಡುವೆ ಅನ್ನೋದು ಸುಲಭವಾಗಿ ಅರ್ಥ ಆಗುತ್ತೆ. ಇಲ್ಲಿದೆ ನಮಗೆ ಇಂಡಿಯಾದಿಂದ ನಾವು ಸೌತ್ ಅಮೆರಿಕಾದ ಕಡೆಗೆ ಹೋದಾಗ ಇಲ್ಲಿದೆ ನಮಗೆ ಅರ್ಜೆಂಟೈನಾ ಅನ್ನುವಂಥ ದೇಶ. ಈ ದೇಶದ ದಕ್ಷಿಣದ ಕಡೆಗೆ ಹೋದಾಗ ದಕ್ಷಿಣದ ತುದಿಯ ಹತ್ತಿರ ನಮಗೆ ಒಂದು ಸಣ್ಣ ಪ್ರದೇಶ ಸಿಗುತ್ತೆ ಈ ಒಂದು ಏರಿಯಾದಲ್ಲಿ. ಅದೇ ಫಾಲ್ಕ್ಲ್ಯಾಂಡ್ ಅನ್ನುವಂಥ ಪ್ರದೇಶ. ನೀವು ನಿಮ್ಮ ಅಟ್ಲಾಸ್ ಅನ್ನು ಕೂಡ ತೆಗೆದು ನೋಡಬಹುದು. ಈ ಫಾಲ್ಕ್ಲ್ಯಾಂಡ್ ಅನ್ನುವಂಥ ಪ್ರದೇಶ ಈಗ ಸದ್ಯಕ್ಕೆ ಯುಕೆಯ ಅಧೀನದಲ್ಲಿ ಇದೆ. ಯುಕೆ ಎಲ್ಲಿದೆ? ನಮಗೆ ಯುರೋಪಲ್ಲಿ ಇದೆ. ಯುರೋಪಲ್ಲಿ ಇರುವಂಥ ಯುಕೆ ದೇಶ ಈಗ ಸೌತ್ ಅಮೆರಿಕಾದಲ್ಲಿ ಇರುವಂಥ, ಅದರಲ್ಲೂ ಸೌತ್ ಅಮೆರಿಕಾದ ದಕ್ಷಿಣದ ತುದಿಯಲ್ಲಿ ಅರ್ಜೆಂಟೈನಾ ದೇಶ ತನ್ನದು ಅಂತ ಹೇಳ್ತಾ ಇರುವಂಥ ಈ ಪ್ರದೇಶವನ್ನ ಯುಕೆ ದೇಶ ತನ್ನ ಅಧೀನದಲ್ಲಿ ಇಟ್ಕೊಂಡಿದೆ. ಈಗ ಯುಕೆ ದೇಶ ತನ್ನ ಅಧೀನದಲ್ಲಿ ಇಟ್ಕೊಂಡಿದೆ ಅಂತಂದ್ರೆ ಪ್ರಪಂಚದಲ್ಲೇ ಇವತ್ತು ಕಲೋನಿಯಲಿಸಂ ವಿರುದ್ಧವಾಗಿ, ವಸಾಹತುಶಾಹಿಯ ವಿರುದ್ಧವಾಗಿ ಸಾಕಷ್ಟು ಧ್ವನಿಯನ್ನ ಎತ್ತಿರುವಂಥ, ಹೋರಾಟವನ್ನ ಮಾಡಿರುವಂಥ ದೇಶ ಇಂಡಿಯಾ. ಆದ್ದರಿಂದ ಅರ್ಜೆಂಟೈನಾ ಇಂಡಿಯಾವನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ ಈ ಫಾಲ್ಕ್ಲ್ಯಾಂಡ್ ಅನ್ನ ವಸಾಹತು ಆಗಿ ಮಾಡಿಕೊಂಡಿರುವಂಥ ಯುಕೆಯಿಂದ ತನಗೆ ಬಿಡಿಸಿಕೊಡುವುದರಲ್ಲಿ, ಈ ಫಾಲ್ಕ್ಲ್ಯಾಂಡ್ ಸಮಸ್ಯೆಗೆ ಪರಿಹಾರವನ್ನ ಕೊಡುವಲ್ಲಿ ಇಂಡಿಯಾದಂಥ ದೇಶಗಳು ಪ್ರಮುಖ ಪಾತ್ರವನ್ನ ವಹಿಸಬೇಕು ಮತ್ತು ಇಂಡಿಯಾ ಸಹಾಯವನ್ನ ಮಾಡಬೇಕು ಅಂತ ಡೈರೆಕ್ಟ್ಲಿ ಕೇಳ್ತಾ ಇದೆ ನಮಗೆ ಅರ್ಜೆಂಟೈನಾ ಅನ್ನುವಂಥ ದೇಶ. ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ, ಇಷ್ಟೆಲ್ಲ ಡಿಸ್ಕಷನ್ನ ಹಿನ್ನೆಲೆಯಲ್ಲಿ ಫಾಲ್ಕ್ಲ್ಯಾಂಡ್ ಅನ್ನುವಂಥ ಪ್ರದೇಶ ಎಲ್ಲಿ ಲೊಕೇಟ್ ಆಗಿದೆ ಇದು ನಿಮಗೆ ನೆನಪಿದ್ರೆ ಸಾಕಾಗುತ್ತೆ. ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಸೌತ್ ಅಮೆರಿಕಾದ ದಕ್ಷಿಣದ ತುದಿಯ ಕಡೆಗೆ ಬಂದಾಗ ಈ ಫಾಲ್ಕ್ಲ್ಯಾಂಡ್ ಅನ್ನುವಂಥ ಪ್ರದೇಶ ನಮಗೆ ಲೊಕೇಟ್ ಆಗಿರೋದು ಸಿಗುತ್ತೆ. ಅದೇ ಹಿನ್ನೆಲೆಯಲ್ಲೇ ನಾವು ನೋಡೋದಾದ್ರೆ ಇಲ್ಲಿ ನಮಗೆ ಒಂದು ಕೋಲ್ಡ್ ಕರೆಂಟ್ ಬರುತ್ತೆ. ಯಾವ ರೀತಿಯಾಗಿ ನಾವು ಜಪಾನಿನ ಹತ್ತಿರ ಕುರಿಲ್ ಕರೆಂಟ್ ಅನ್ನ ನೋಡಿದ್ವಲ್ಲ, ಅದೇ ರೀತಿಯಾಗಿ ಇಲ್ಲಿ ಹರಿದು ಬರುವಂತ ಒಂದು ಕೋಲ್ಡ್ ಓಷಾನಿಕ್ ಕರೆಂಟ್ ಅನ್ನ ಫಾಲ್ಕ್ಲ್ಯಾಂಡ್ ಕರೆಂಟ್ ಅಂತ ಕೂಡ ಕರೀತಾರೆ. ಸೊ ಇವತ್ತೇ ನಾವು 2 ಕೋಲ್ಡ್ ಓಷಾನಿಕ್ ಕರೆಂಟ್ಗಳನ್ನು ನೋಡಿದ್ವಿ. ಒಂದು ಉತ್ತರ ಧ್ರುವದ ಕಡೆಯಿಂದ ಬರುವಂತ, ಕುರಿಲ್ ಐಲ್ಯಾಂಡ್ಗಳ ಹತ್ತಿರ ಬರುವಂತ, ಜಪಾನಿನ ಹತ್ತಿರ ಹರಿಯುವಂತ ಒಂದು ಕುರಿಲ್ ಕರೆಂಟ್ ಅನ್ನುವಂಥದ್ದು. ಇದನ್ನು ನಾವು ಓಯಾಶಿವೋ ಕರೆಂಟ್ ಅಂತ ಕೂಡ ಕರಿತೀವಿ. ಅದೇ ರೀತಿಯಾಗಿ ದಕ್ಷಿಣ ಧ್ರುವದ ಕಡೆಯಿಂದ ಹರಿಯುವಂತ ಒಂದು ಕೋಲ್ಡ್ ಓಷಾನಿಕ್ ಕರೆಂಟ್ ಫಾಲ್ಕ್ಲ್ಯಾಂಡ್ ಕರೆಂಟ್ ಅಂತ, ಇದು ಸೌತ್ ಅಮೆರಿಕಾದ ಹತ್ತಿರ ಹರಿಯುತ್ತೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಜನರಲ್ ಡಿಸ್ಕಷನ್. ನಂತರ IR ಮತ್ತು GS ಪೇಪರ್ 3 ಎಕಾನಮಿ ಎರಡೂ ಸೆಕ್ಷನ್ಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಪಾಮ್ ಆಯಿಲ್ ಅಥವಾ ತಾಳೆ ಎಣ್ಣೆ ಈ ವಾರ ಸಾಕಷ್ಟು ಸುದ್ದಿಯಲ್ಲಿದೆ. ಯಾಕೆ ಅಂತಂದರೆ ಈ ತಾಳೆ ಎಣ್ಣೆಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥ ಇಂಡೋನೇಷ್ಯಾ ತನ್ನ ಕಡೆಯಿಂದ ಈ ಪಾಮ್ ಆಯಿಲ್ ಎಕ್ಸ್ಪೋರ್ಟಿನ ವಿಷಯದಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸನ್ನು, ನಿರ್ಬಂಧಗಳನ್ನು ಹೇರಿದೆ. ಅದರ ಹಿನ್ನೆಲೆಯಲ್ಲಿ ತಾಳೆ ಎಣ್ಣೆಯ ಬೆಲೆ ಜಾಸ್ತಿಯಾಗಿದೆ. ಎಲ್ಲ ಕಾರಣದಿಂದಾಗಿ ಈ ವಾರ ನಮಗೆ ಸಾಕಷ್ಟು ಸುದ್ದಿಯಲ್ಲಿದೆ ತಾಳೆ ಎಣ್ಣೆ. ಈಗ ನಾವು ಒಂದಷ್ಟು ಅನಾಲಿಸಿಸನ್ನು ಮಾಡೋಣ ತಾಳೆ ಎಣ್ಣೆಯ ವಿಷಯದಲ್ಲಿ. ಈ ಅನಾಲಿಸಿಸಿಂದ ಪ್ರಿಲಿಮ್ಸಲ್ಲಿ ಇನ್ ಕೇಸ್ UPSC ಏನಾದರೂ ಕ್ವೆಶನ್ಸನ್ನು ಕೇಳಿದ್ದೆ ಆದರೆ ಪಾಮ್ ಆಯಿಲ್ನ ವಿಷಯದಲ್ಲಿ ಎಲ್ಲವನ್ನು ನಿಮಗೆ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಜನರಲ್ ಡಿಸ್ಕಷನ್ ಶುರು ಮಾಡೋಣ. ಮೊದಲಿಗೆ ಪಾಮ್ ಆಯಿಲ್, ತಾಳೆ ಎಣ್ಣೆಯ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ನಾವು ಜನರಲಿ ಬಳಕೆ ಮಾಡುವಂಥ ವೆಜಿಟೇಬಲ್ ಆಯಿಲ್ಗಳು ಯಾವ್ಯಾವು ಅಂತಂದರೆ, ಒಂದು ಸನ್ಫ್ಲವರ್ ಆಯಿಲ್, ಸೂರ್ಯಕಾಂತಿ ಎಣ್ಣೆ, ಎರಡನೆಯದಾಗಿ ಸೋಯಾಬೀನ್ ಆಯಿಲ್, ಮೂರನೆಯದಾಗಿ ನಾವು ಈಗ ಡಿಸ್ಕಸ್ ಮಾಡಲಿಕ್ಕೆ ಅಂತ ಹೊರಟಿರುವಂಥ ಪಾಮ್ ಆಯಿಲ್.
ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಪಾಮ್ ಆಯಿಲ್ ಅನ್ನೇ ತಗೊಳ್ಳೋಣ. ಅತಿ ಹೆಚ್ಚು ಪಾಮ್ ಆಯಿಲ್ ಅನ್ನು ಉತ್ಪಾದನೆ ಮಾಡುವಂತ ದೇಶಗಳು ಯಾವ್ಯಾವು ಅಂತಂದ್ರೆ, ಒಂದು ಇಂಡೋನೇಷ್ಯಾ, ಎರಡನೆಯದಾಗಿ ಮಲೇಷಿಯಾ, ಮೂರನೆಯದಾಗಿ ಥೈಲ್ಯಾಂಡ್. ಇಂಡೋನೇಷ್ಯಾ ಎಷ್ಟರ ಮಟ್ಟಿಗೆ ಉತ್ಪಾದನೆ ಮಾಡುತ್ತೆ ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ಉತ್ಪಾದನೆ ಆಗುವಂತ ಪಾಮ್ ಆಯಿಲ್ ಅನ್ನ ಅರ್ಧಕ್ಕಿಂತ ಹೆಚ್ಚು ಪಾಮ್ ಆಯಿಲ್ ಉತ್ಪಾದನೆ ಆಗೋದು ಇಂಡೋನೇಷ್ಯಾದಲ್ಲಿ. ಅರೌಂಡ್ 56 to 57% ಆಫ್ ದಿ ವರ್ಲ್ಡ್ ಪ್ರೊಡಕ್ಷನ್ ಆಫ್ ಪಾಮ್ ಆಯಿಲ್ ಎಲ್ಲಿ ಆಗ್ತಾ ಇದೆ ಅಂತಂದ್ರೆ ಅದು ಇಂಡೋನೇಷ್ಯಾದಲ್ಲೇ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಡಾಮಿನೆನ್ಸ್ ಇದೆ ಇಂಡೋನೇಷ್ಯಾದ್ದು. ಇದು ಒಂದು ಕಡೆ. ಇನ್ನೊಂದು ಕಡೆ ಈ ಪಾಮ್ ಆಯಿಲ್ ಅನ್ನ ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳುವಂತ ದೇಶಗಳು ಯಾವ್ಯಾವು ಅಂತ ನೋಡಿದಾಗ ಮೊದಲನೇ ಸ್ಥಾನದಲ್ಲಿ ಇದೆ ಇಂಡಿಯಾ. ಆದ್ದರಿಂದನೇ ನಾವು ಇಷ್ಟು ಇನ್ಡೆಪ್ತ್ ಆಗಿ ಡಿಸ್ಕಸ್ ಮಾಡ್ತಾ ಇರೋದು ಪಾಮ್ ಆಯಿಲಿನ ಬಗ್ಗೆ. ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳುವಂತ ದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇಂಡಿಯಾ ಇದೆ, ಎರಡನೇ ಸ್ಥಾನದಲ್ಲಿ ಚೈನಾ ಇದೆ, ನಂತರ ಪಾಕಿಸ್ತಾನ್ ಬರುತ್ತೆ. ಈಗ ಸದ್ಯಕ್ಕೆ ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳುವಂಥ ಇಂಡಿಯಾಕ್ಕೆ ಪಾಮ್ ಆಯಿಲಿನ ಬೆಲೆ ಜಾಸ್ತಿ ಆಗಿರೋದು ಕಾಸ್ ಆಫ್ ಕನ್ಸರ್ನ್ ಆಗಿದೆ. ಬೆಲೆ ಯಾಕೆ ಜಾಸ್ತಿ ಆಯಿತು? ಇಂಡೋನೇಷ್ಯಾ ತನ್ನ ಕಡೆಯಿಂದ ಈಗ ಈ ಪಾಮ್ ಆಯಿಲನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥ ಇಂಡೋನೇಷ್ಯಾ ತನ್ನ ಕಡೆಯಿಂದ ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಿದೆ ಈ ಪಾಮ್ ಆಯಿಲನ್ನು ಎಕ್ಸ್ಪೋರ್ಟ್ ಮಾಡುವಂಥ ವಿಷಯದಲ್ಲಿ. ಯಾಕೆ ಅಂತಂದರೆ ಇಂಡೋನೇಷ್ಯಾ ತನ್ನ ಪಾಮ್ ಆಯಿಲನ್ನು ತಾನೇ ಡೀಸೆಲ್ ಜೊತೆಗೆ ಬ್ಲೆಂಡ್ ಮಾಡಬೇಕು. ಎಥೆನಾಲ್ ಅಂತ ನಾವೇನು ಬ್ಲೆಂಡ್ ಮಾಡ್ತೀವಲ್ಲ ಆ ರೀತಿಯಾಗಿ ಡೀಸೆಲ್ ಜೊತೆಗೆ ಬ್ಲೆಂಡ್ ಮಾಡಬೇಕು ಅಂತ ಇಂಡೋನೇಷ್ಯಾ ಡಿಸಿಷನ್ ಅನ್ನು ತಗೊಂಡಿದೆ. ಅಂದರೆ ತನ್ನ ದೇಶೀಯ ಮಾರುಕಟ್ಟೆಯಲ್ಲೇ ಪಾಮ್ ಆಯಿಲ್ನ ತಾಳೆ ಎಣ್ಣೆಯ ಬಳಕೆ ಜಾಸ್ತಿ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ, ಬಳಕೆ ಜಾಸ್ತಿ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಇಂಡೋನೇಷ್ಯಾ ತನ್ನ ಕಡೆಯಿಂದ ಪಾಮ್ ಆಯಿಲ್ ಎಕ್ಸ್ಪೋರ್ಟಿನ ವಿಷಯದಲ್ಲಿ ನಿರ್ಬಂಧಗಳನ್ನು ಹೇರಿಕೆ ಮಾಡಿದೆ. ಈಗ ನಿರ್ಬಂಧ ಆಗಿದೆ ಅಂತಂದ್ರೆ ಪಾಮ್ ಆಯಿಲ್ ಎಕ್ಸ್ಪೋರ್ಟ್ ಇಂಡಿಯಾಕ್ಕೆ ಆಗೋದು ಕಡಿಮೆ ಆಯಿತು. ಇದು ಒಂದು ಕಡೆ ಪಾಮ್ ಆಯಿಲ್ನ ಬೆಲೆ ಈ ವಾರ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ. ಎರಡನೇ ವಿಷಯ ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋದು ಅಂತಂದರೆ, ವೆಜಿಟೇಬಲ್ ಆಯಿಲ್ಗಳಲ್ಲಿ ಸನ್ಫ್ಲವರ್ ಆಯಿಲ್ ಇದೆಯಲ್ಲ, ಇದು ಹೆಚ್ಚಾಗಿ ಯಾರು ಗ್ಲೋಬಲ್ ಟ್ರೇಡ್ ಮಾಡೋದು ಅಂತಂದರೆ ಸನ್ಫ್ಲವರ್ ಆಯಿಲಲ್ಲಿ ಒಂದು ರಷ್ಯಾ, ಇನ್ನೊಂದು ಯುಕ್ರೇನ್. ಆಲ್ಮೋಸ್ಟ್ 80% ಆಫ್ ದಿ ಗ್ಲೋಬಲ್ ಟ್ರೇಡ್ ಈ ಸನ್ಫ್ಲವರ್ ಆಯಿಲಲ್ಲಿ ನಡೆಯೋದು ರಷ್ಯಾ ಮತ್ತು ಯುಕ್ರೇನಿಂದ. ಆದರೆ ಈ ಎರಡು ದೇಶಗಳು ಈಗ ಯುದ್ಧ ಮಾಡ್ತಾ ಇದ್ದಾವೆ. ಅಂದರೆ ಸನ್ಫ್ಲವರ್ ಆಯಿಲಿನ ಸಪ್ಲೈಯಲ್ಲಿ ತೊಂದರೆ ಇದೆ. ಅಟ್ ದ ಸೇಮ್ ಟೈಮ್ ಸೋಯಾಬೀನ್ ಆಯಿಲನ್ನು ನಾವು ತಗೊಂಡಿದ್ದೆ. ಆದರೆ ಸೋಯಾಬೀನ್ ಆಯಿಲನ್ನು ಉತ್ಪಾದನೆ ಮಾಡುವಂಥ ದೇಶಗಳು ಅಂತಂದರೆ ಸೌತ್ ಅಮೇರಿಕಾದಲ್ಲಿ ಇರುವಂಥ ದೇಶಗಳು, ಅರ್ಜೆಂಟೈನಾದಂಥ ದೇಶಗಳು. ಆದರೆ ಸೌತ್ ಅಮೇರಿಕಾದಲ್ಲಿ ಈಗ ಸದ್ಯಕ್ಕೆ ಬರಗಾಲ ನಡೀತಾ ಇದೆ. ಅಂದರೆ ಸೋಯಾಬೀನ್ ಉತ್ಪಾದನೆ ಕಡಿಮೆ ಆಗಿದೆ. ಒಂದು ಕಡೆ ಸನ್ಫ್ಲವರ್ ಆಯಿಲ್ ಸಪ್ಲೈಯಲ್ಲೂ ಕಡಿಮೆ ಆಗಿದೆ, ಸೋಯಾಬೀನ್ ಆಯಿಲ್ ಸಪ್ಲೈಯಲ್ಲೂ ಕಡಿಮೆ ಆಗ್ತಾ ಇದೆ. ಅಂದರೆ ಈ ಆಯಿಲನ್ನು, ಈ ತೈಲವನ್ನು ಬಳಕೆ ಮಾಡುವಂಥ ಬಳಕೆದಾರರು ಸನ್ಫ್ಲವರ್ ಸೋಯಾಬೀನ್ ಅನ್ನು ಬಿಟ್ಟು ಪಾಮ್ ಆಯಿಲ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅದರರ್ಥ ಆಟೋಮ್ಯಾಟಿಕಲಿ ಪಾಮ್ ಆಯಿಲ್ ಅಥವಾ ತಾಳೆ ಎಣ್ಣೆಯ ಬೇಡಿಕೆ ಜಾಸ್ತಿ ಆಯಿತು. ಬೇಡಿಕೆ ಜಾಸ್ತಿ ಆಯಿತು, ಆದರೆ ಸಪ್ಲೈನ ವಿಷಯಕ್ಕೆ ಬಂದಿದ್ದರೆ ಇಂಡೋನೇಷ್ಯಾ ತನ್ನ ಕಡೆಯಿಂದ ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಿದೆ. ಈ ಎಲ್ಲ ಕಾರಣದಿಂದಾಗಿ ಅಂದರೆ ಒಂದು ಕಡೆ ಬೇಡಿಕೆ ಜಾಸ್ತಿ ಆಗಿದೆ, ಇನ್ನೊಂದು ಕಡೆ ಸಪ್ಲೈನಲ್ಲಿ ತೊಂದರೆ ಆಗಿದೆ, ಅದರಲ್ಲೂ ಇಂಪೋರ್ಟ್ ಮಾಡ್ಕೊಳ್ಳುವಂಥ ದೇಶ ಇಂಡಿಯಾ ಇದೆ. ಆ ಎಲ್ಲ ಕಾರಣದಿಂದಾಗಿಯೇ ಇಂಡಿಯನ್ ಮಾರ್ಕೆಟಲ್ಲಿ ಈಗ ಸದ್ಯಕ್ಕೆ ಪಾಮ್ ಆಯಿಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದು ಡೈರೆಕ್ಟ್ಲಿ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂಥ ವಿಷಯ. ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂತಂದರೆ ನಮಗೆ ಗ್ರೋತ್ಗೆ ಕೂಡ ತೊಂದರೆ ಆಗಬಹುದು. ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂತಂದರೆ ಜನತೆಯ ಕೈಯಲ್ಲಿರುವಂಥ ಡಿಸ್ಪೋಸಬಲ್ ಇನ್ಕಮ್ ಅಂತ ನಾವೇನು ಹೇಳ್ತೀವಿ, ಖರ್ಚು ಮಾಡಲಿಕ್ಕೆ ಕೈಯಲ್ಲಿ ಉಳಿಯುವಂಥ ಆದಾಯ ಏನಿದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಇದರಿಂದ ಡಿಮ್ಯಾಂಡ್, ಬೇಡಿಕೆ ಏನು ಕ್ರಿಯೇಟ್ ಆಗ್ತಾ ಇತ್ತು ನಮ್ಮ ಎಕಾನಮಿಯಲ್ಲಿ ಅದು ಕೂಡ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ GDP ಗ್ರೋತ್ಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪಾಮ್ ಆಯಿಲ್ನ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಈ ಪಾಯಿಂಟ್ ನಿಮಗೆ ಅರ್ಥ ಆಗಿದ್ರೆ ಸಾಕು. ಈಗ ಬೆಲೆ ಜಾಸ್ತಿ ಆಗ್ತಾ ಇದೆ, ಇಂಪೋರ್ಟ್ ಮೇಲೆ ನಾವು ಇಷ್ಟೆಲ್ಲ ಡಿಪೆಂಡೆನ್ಸಿನ ಹೊಂದಿದ್ದೀವಿ ಅಂತಂದರೆ ಗೌರ್ಮೆಂಟ್ ತನ್ನ ಕಡೆಯಿಂದ ಎಫರ್ಟನ್ನು ಹಾಕಿರುತ್ತೆ. ಗೌರ್ಮೆಂಟ್ ಏನು ಎಫರ್ಟನ್ನು ಈ ಹಿಂದೆ ಈಗಾಗಲೇ ಹಾಕಿದೆ ಅಂತಂದರೆ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಪಾಮ್ಸ್ ಅನ್ನುವಂಥ ಒಂದು ಸ್ಕೀಮನ್ನು ತಂದಿತ್ತು. ಈ ಒಂದು ಸ್ಕೀಮ್ ಅಥವಾ ಮಿಷನಿನ ಅಡಿಯಲ್ಲಿ ನಮ್ಮ ದೇಶದಲ್ಲೇ ಖಾದ್ಯ ತೈಲ ಎಡಿಬಲ್ ಆಯಿಲ್ನ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಆಯಿಲ್ ಪಾಮ್ಗಳನ್ನು ನಾವೇ ಹೆಚ್ಚಾಗಿ ಬೆಳಿಬೇಕು ಅನ್ನುವಂಥ ಫೋಕಸ್ ಇದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ಇದೇ ವಾರ PIBಯಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಫಿನಾನ್ಷಿಯಲ್ ಇನ್ಕ್ಲೂಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತಂದರೆ ಎಲ್ಲ ಜನತೆಗೆ ಫಿನಾನ್ಷಿಯಲ್ ಪ್ರಾಡಕ್ಟ್ಗಳು ತಲುಪುವ ರೀತಿಯಲ್ಲಿ ಮಾಡೋದು. ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂತಂದ್ರೆ ಏನು? ಬೇಸಿಕ್ ಆಗಿ ಒಂದು ಬ್ಯಾಂಕ್ ಅಕೌಂಟ್ ಆಗಿರಬಹುದು, ಇನ್ಶೂರೆನ್ಸ್ ಆಗಿರಬಹುದು, ಪೆನ್ಷನ್ ಆಗಿರಬಹುದು. ಈ ರೀತಿಯಾದಂಥ ಫಿನಾನ್ಷಿಯಲ್ ಪ್ರಾಡಕ್ಟ್ಗಳು ಯಾರಿಗೆ ತಲುಪಬೇಕು? ಎಲ್ಲ ಜನತೆಗೆ ತಲುಪಬೇಕು. ಆಗ ಮಾತ್ರ ನಾವು ಫಿನಾನ್ಷಿಯಲ್ ಇನ್ಕ್ಲೂಷನನ್ನು ಸಾಧಿಸಿದ ಹಾಗೆ ಆಗುತ್ತೆ. ಎಲ್ಲರನ್ನ ಒಳಗೊಂಡಂತೆ ನಾವು ಫಿನಾನ್ಷಿಯಲ್ ಪ್ರಾಡಕ್ಟ್ಸನ್ನು ಎಲ್ಲರಿಗೂ ಕೊಡಬೇಕಾಗಿದೆ. ಈ ಫಿನಾನ್ಷಿಯಲ್ ಇನ್ಕ್ಲೂಷನನ್ನು ಸಾಧಿಸಲಿಕ್ಕೋಸ್ಕರ ಈಗಾಗಲೇ ಗೌರ್ಮೆಂಟ್ ಸಾಕಷ್ಟು ಸ್ಕೀಮ್ಗಳನ್ನು ತಂದಿದೆ, ಸಾಕಷ್ಟು ಎಫರ್ಟನ್ನು ಹಾಕಿದೆ. ಎಕ್ಸಾಂಪಲ್ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿ ಜನಧನ ಯೋಜನಾ ಆಗಿರಬಹುದು, ಮುದ್ರಾ ಯೋಜನಾ ಆಗಿರಬಹುದು. ಈ ರೀತಿಯಾಗಿ ಸಾಕಷ್ಟು ಯೋಜನೆಗಳನ್ನು ತಗೊಂಡು ಬಂದಿದೆ ಗೌರ್ಮೆಂಟು. ಯಾತಕ್ಕೋಸ್ಕರ? ಫಿನಾನ್ಷಿಯಲ್ ಇನ್ಕ್ಲೂಷನ್ ಅನ್ನು ಸಾಧಿಸಲಿಕ್ಕೋಸ್ಕರ. ಈಗ ಅದೇ ನಿಟ್ಟಿನಲ್ಲಿ ಇನ್ನೊಂದು ಸ್ಟೆಪ್ ಆಗಿದೆ. ಅದೇನು ಅಂತಂದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಇದೆಯಲ್ಲ,
ಇಂಡಿಯಾ ಪೋಸ್ಟ್ಗೆ ಪೇಮೆಂಟ್ ಬ್ಯಾಂಕ್ ಆಗಿ ಈಗಾಗಲೇ ಈ ಹಿಂದೆನೇ ಇನ್ಶೂರೆನ್ಸನ್ನು ಕೊಡಲಾಗಿದೆ RBIನ ಕಡೆಯಿಂದ. ಸೊ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಏನಿದೆ ಅದು ತನ್ನ ಕಡೆಯಿಂದ ಒಂದು ಪ್ಲಾಟ್ಫಾರ್ಮನ್ನು ತಂದಿದೆ. ಆ ಪ್ಲಾಟ್ಫಾರ್ಮಿನ ಹೆಸರೇ ಫಿನ್ಕ್ಲುವೇಷನ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್. ಯಾರು ತಂದಿರೋದು? ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ತಂದಿರೋದು. ಯಾತಕ್ಕೋಸ್ಕರ? ಫಿನಾನ್ಷಿಯಲ್ ಇನ್ಕ್ಲೂಷನ್ನ ಸಾಧಿಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆಯ ರೂಪದಲ್ಲಿ ತಂದಿರೋದು. ಫಿನಾನ್ಷಿಯಲ್ ಇನ್ಕ್ಲೂಷನ್ನ ಹೇಗೆ ಸಾಧಿಸೋದು? ಹೇಗೆ ಅಂತಂದರೆ ಈ ಫಿನ್ಕ್ಲುವೇಷನ್ ಅನ್ನುವಂಥ ಪ್ಲಾಟ್ಫಾರ್ಮಲ್ಲಿ ಫಿನ್ಟೆಕ್ ಕಂಪನೀಸ್ ಅಂತ ಏನಿರ್ತವೆ, ಅಂದರೆ ಫಿನಾನ್ಷಿಯಲ್ ಟೆಕ್ನಾಲಜಿಯ ವಿಷಯದಲ್ಲಿರುವಂಥ ಕಂಪನಿಗಳು, ಸ್ಟಾರ್ಟಪ್ಗಳು ಏನಿರ್ತವೆ, ಅವುಗಳ ಜೊತೆಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಕೂಡ ಕೈ ಜೋಡಿಸಿ ಹೊಸ ಫಿನಾನ್ಷಿಯಲ್ ಇನ್ಕ್ಲೂಷನ್ ಪ್ರಾಡಕ್ಟ್ಗಳನ್ನು ತರೋದು, ಇನೋವೇಟಿವ್ ಸೊಲ್ಯೂಷನ್ಗಳನ್ನು ತರೋದು. ಎಕ್ಸಾಂಪಲ್, ಈಗ UPI ಅನ್ನುವಂಥ ಸೊಲ್ಯೂಷನ್ ಅನ್ನ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತಗೊಂಡು ಬಂತಲ್ಲ, ಎಷ್ಟು ರೆವಲ್ಯೂಷನರಿ ಸ್ಟೆಪ್ ಆಗಿದೆ. ಇದರಿಂದ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅನ್ನೋದು ಆಗಿದೆ. ಈ ರೀತಿಯಾದಂಥ ಸೊಲ್ಯೂಷನ್ಗಳನ್ನು ತರಬೇಕು ಅಂತ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಈ ಫಿನ್ಕ್ಲುವೇಷನ್ ಅನ್ನುವಂಥ ಪ್ಲಾಟ್ಫಾರ್ಮ್ ಅನ್ನು ತಂದಿರೋದು. ಈಗ ಸದ್ಯಕ್ಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಫಿನ್ಕ್ಲುವೇಷನ್ ಅಂತಂದ್ರೆ ಇದು ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಯಾರು ಈ ಫಿನ್ಕ್ಲುವೇಷನ್ ಅನ್ನುವಂಥ ಪ್ಲಾಟ್ಫಾರ್ಮ್ ಅನ್ನು ತಂದಿರೋದು? ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ತಗೊಂಡು ಬಂದಿರೋದು. ಯಾತಕ್ಕೋಸ್ಕರ? ಫಿನಾನ್ಷಿಯಲ್ ಇನ್ಕ್ಲೂಷನ್ ಅನ್ನು ಸಾಧಿಸುವ ನಿಟ್ಟಿನಲ್ಲಿ ತನ್ನ ಕಡೆಯಿಂದ ಒಂದು ಸ್ಟೆಪ್ಪಿನ ರೂಪದಲ್ಲಿ ಈ ಫಿನ್ಕ್ಲುವೇಷನ್ ಅನ್ನುವಂಥ ಪ್ಲಾಟ್ಫಾರ್ಮ್ ಅನ್ನು ತಂದಿರೋದು. ಇಲ್ಲಿ ಯಾವ ರೀತಿಯ ಕೆಲಸ ಆಗುತ್ತೆ? ಇಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕು ತನ್ನ ಜೊತೆಗೆ ಇತರ ಫಿನ್ಟೆಕ್ ಸ್ಟಾರ್ಟಪ್ಗಳನ್ನು, ಫಿನಾನ್ಷಿಯಲ್ ಟೆಕ್ನಾಲಜಿ ಕಂಪನಿಗಳನ್ನು ಜೊತೆಗೂಡಿಸಿಕೊಂಡು ಇನೋವೇಟಿವ್ ಸೊಲ್ಯೂಷನ್ಸನ್ನು ತರುತ್ತೆ, ಎಲ್ಲ ಜನತೆಗೆ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನು ತಲುಪಿಸುವಂಥ ನಿಟ್ಟಿನಲ್ಲಿ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPIನ ವಿಷಯದಲ್ಲಿ ಒಂದು ಅಪ್ಡೇಟನ್ನು ನಿಮಗೆ ಕೊಡಬೇಕಾಗಿತ್ತು. ಮೊದಲಿಗೆ UPI ಅಂದರೆ ಏನು, ಯಾತಕ್ಕೋಸ್ಕರ ಬಳಕೆ ಮಾಡ್ತಾರೆ, ಇದೆಲ್ಲವನ್ನು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡುವಂಥ ಅವಶ್ಯಕತೆ ಇಲ್ಲ. ಅಷ್ಟರ ಮಟ್ಟಿಗೆ ನೀವೇ UPIನ ಬಳಕೆ ಮಾಡ್ತಾ ಇದ್ದೀರಾ. ಒಂದೇ ಪಾಯಿಂಟ್ ಅಂತಂದರೆ ಇದನ್ನು ಡೆವಲಪ್ ಮಾಡಿದ್ದು ಯಾರು ಅಂತಂದರೆ NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈಗ ಇದರ ಬಗ್ಗೆ ಇರುವಂಥ ಅಪ್ಡೇಟ್ ಏನು ಅಂತಂದರೆ ಈ UPIಯನ್ನು ಬರೀ ಇಂಡಿಯಾದಲ್ಲಿ ಮಾತ್ರನೇ ಇಲ್ಲ, ಈಗಾಗಲೇ ನಾವು ನೇಪಾಳಲ್ಲಿ ಕೂಡ ಬಳಕೆ ಮಾಡಲಿಕ್ಕೆ ಅಲೋ ಮಾಡಿದ್ದೀವಿ. ನೇಪಾಳಲ್ಲಿ ಕೂಡ UPIಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಭೂತಾನಲ್ಲಿ ಕೂಡ UPIಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಹೇಳ್ತಾ ಇದೆ UAEನಲ್ಲಿ ಕೂಡ ನಾವು ಇನ್ನು ಮುಂದೆ ಬಳಕೆ ಮಾಡಬಹುದು ಅಂತ. ಸೊ ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಮಾತ್ರನೇ ಅಲ್ಲ, UPIಯನ್ನು ನಾವು ನೇಪಾಳ್, ಭೂತಾನ್, UAE ಈ ದೇಶಗಳಲ್ಲಿ ಕೂಡ ಬಳಕೆ ಮಾಡಬಹುದು. ನೆಕ್ಸ್ಟ್ ಸಿಂಗಾಪುರಲ್ಲಿ ಕೂಡ ಇದನ್ನು ತರುವಂಥ ಸಾಧ್ಯತೆ ಇದೆ ಅಂತ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರನೇ ಸದ್ಯಕ್ಕೆ ಈಗ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಿಮಗೆ ಇರುವಂಥ ಅಪ್ಡೇಟ್. ನಂತರ ಎಕಾನಮಿ ಸೆಕ್ಷನಲ್ಲೇ ಕಂಟಿನ್ಯೂ ಮಾಡೋದಾದರೆ ಈ ವಾರ ನಮಗೆ ಒಂದು ಸರ್ವೆ ಸುದ್ದಿಯಲ್ಲಿದೆ. ಆ ಸರ್ವೆ ಯಾವುದು ಅಂತಂದರೆ ಆಲ್ ಇಂಡಿಯಾ ಹೌಸ್ ಹೋಲ್ಡ್ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಸರ್ವೆ. ಅದರ ಹೆಸರೇ ಹೇಳ್ತಾ ಇದೆ, ಇದು ಒಂದು ಸರ್ವೆ ಆಗಿದೆ. ಯಾವುದರ ಸರ್ವೆಯನ್ನು ನಾವಿಲ್ಲಿ ಮಾಡ್ತಾ ಇರೋದು? ಎಕ್ಸ್ಪೆಂಡಿಚರ್, ಎಷ್ಟು ಖರ್ಚಾಗ್ತಾ ಇದೆ, ಯಾರ ಕಡೆಯಿಂದ ಖರ್ಚು? ಕನ್ಸ್ಯೂಮರ್ಸ್, ಬಳಕೆದಾರರು ಎಷ್ಟರ ಮಟ್ಟಿಗೆ ಖರ್ಚು ಮಾಡ್ತಿದ್ದಾರೆ ಅನ್ನೋದನ್ನು ಸರ್ವೆ ಮಾಡ್ತಾ ಇದ್ದೀವಿ. ಯಾವ ಹಂತದಲ್ಲಿ ಅಂತಂದರೆ ಕುಟುಂಬದ ಹಂತದಲ್ಲಿ, ಹೌಸ್ ಹೋಲ್ಡಿನ ಹಂತದಲ್ಲಿ ಬಳಕೆದಾರರು ಎಷ್ಟರ ಮಟ್ಟಿಗೆ ಖರ್ಚನ್ನು ಮಾಡ್ತಾ ಇದ್ದಾರೆ ಇಡೀ ಇಂಡಿಯಾದಲ್ಲಿ ಈ ಸರ್ವೆಯನ್ನು ನಾವು ಮಾಡ್ತೀವಿ. ಆದ್ದರಿಂದನೇ ಆಲ್ ಇಂಡಿಯಾ ಹೌಸ್ ಹೋಲ್ಡ್ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಸರ್ವೆ ಇದಾಗಿದೆ. ಈ ಸರ್ವೆಯನ್ನು ಯಾತಕ್ಕೋಸ್ಕರ ಮಾಡ್ತೀವಿ ಅಂತಂದರೆ ಗವರ್ನಮೆಂಟ್ಗೆ ಆಗಿರಬಹುದು, RBIಗೆ ಆಗಿರಬಹುದು, ತಮ್ಮ ಪಾಲಿಸಿಗಳನ್ನು ತರಬೇಕಾದ್ರೆ ಕೆಲವೊಂದು ದತ್ತಾಂಶಗಳು ಬೇಕಾಗ್ತವೆ. ಎಕ್ಸಾಂಪಲ್ ಅಂತಂದರೆ ಜನತೆ ಫುಡ್ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಖರ್ಚು ಮಾಡ್ತಿದ್ದಾರೆ, ಎಜುಕೇಷನ್ ಅಥವಾ ಹೆಲ್ತ್ನಂಥ ಸರ್ವೀಸಸ್ಗಳ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಖರ್ಚನ್ನು ಮಾಡ್ತಿದ್ದಾರೆ, ಅದರ ಮುಖಾಂತರವಾಗಿ ಜನತೆಯಲ್ಲಿ ಬಡತನ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ, ಅದರಲ್ಲೂ ಖರ್ಚನ್ನು ಮಾಡ್ತಿರ್ಬೇಕಾದ್ರೆ ಯಾವ ಅಂಶದ ಮೇಲೆ ಹೆಚ್ಚಿನ ಖರ್ಚನ್ನು ಮಾಡ್ತಿದ್ದಾರೆ, ಎಲ್ಲ ವಿಷಯದಲ್ಲಿ ದತ್ತಾಂಶ ಸಿಗುತ್ತೆ. ಗವರ್ನಮೆಂಟ್ಗೆ, RBIಗೆ ಒಟ್ಟಾರೆಯಾಗಿ ಪಾಲಿಸಿಯನ್ನು ಮಾಡ್ತಿರ್ಬೇಕಾದ್ರೆ ದತ್ತಾಂಶ ಸಿಗುತ್ತೆ. ಆದ್ದರಿಂದನೇ ಈ ಆಲ್ ಇಂಡಿಯಾ ಹೌಸ್ ಹೋಲ್ಡ್ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಸರ್ವೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಿ ಬಡತನ ಎಷ್ಟರ ಮಟ್ಟಿಗೆ ಇದೆ, ಪಾಲಿಸಿಯನ್ನು ಮಾಡ್ತಿರ್ಬೇಕಾದ್ರೆ ಯಾವ ವಿಷಯದ ಮೇಲೆ ನಾವು ಟಾರ್ಗೆಟ್ ಮಾಡಬೇಕು, ಎಲ್ಲದರಲ್ಲಿ ಸಹಾಯವನ್ನು ಮಾಡುತ್ತೆ ಈ ಸರ್ವೆ. ಈಗ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸ್ ಅನ್ನು ನೋಡೋಣ. ಈ ಸರ್ವೆಯನ್ನು 1972-73ರಿಂದ ತಗೊಂಡು ಬರ್ತಾ ಇದ್ದೀವಿ. ಪ್ರತಿ 5 ವರ್ಷಗಳಿಗೆ ಒಮ್ಮೆ ಈ ಸರ್ವೆಯನ್ನು ನಾವು ತಗೊಂಡು ಬರ್ತೀವಿ. ಈ ಸರ್ವೆಯನ್ನು ಯಾರು ತರೋದು ಅಂತಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ತಗೊಂಡು ಬರ್ತಾ ಇರೋದು. ಈ ಆಫೀಸು ಕೇಂದ್ರದ ಹಂತದಲ್ಲಿರುವಂಥ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸ ಮಾಡುವಂಥ ಒಂದು ಆಫೀಸ್ ಆಗಿದೆ. ಈ ಆಫೀಸನ್ನು 2019ರಲ್ಲಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಮತ್ತು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ 2 ಸಂಸ್ಥೆಗಳು ಇದ್ವು. ಈ 2 ಸಂಸ್ಥೆಗಳನ್ನು ಮರ್ಜ್ ಮಾಡಿ ನಾವು ತಂದದ್ದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸನ್ನು. ಯಾವಾಗ ಮರ್ಜ್ ಮಾಡಿದ್ದು? 2019ರಲ್ಲಿ. ಅಂದರೆ ಈ ಸರ್ವೆನ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಈ ಸರ್ವೆಯನ್ನು ಈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಬರೋದಕ್ಕಿಂತ ಮುಂಚೆ ಯಾರು ಮಾಡ್ತಾ ಇದ್ರು? ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಮಾಡ್ತಾ ಇತ್ತು.
ಆದರೆ ಈಗ ಸದ್ಯಕ್ಕೆ ಈ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಮತ್ತು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಎರಡನ್ನೂ ಮರ್ಜ್ ಮಾಡಿರೋದ್ರಿಂದ ಈ ಸರ್ವೆಯನ್ನು ಯಾರು ತರ್ತಾರೆ ಅಂತ ಕೇಳಿದ್ರೆ ನೀವು ಹೇಳಬೇಕು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ತರುತ್ತೆ ಅಂತ. ಇಷ್ಟು ನಮಗೆ ಬೇಸಿಕ್ ಪಾಯಿಂಟ್ಸ್ ಆದವು. ಈ ಪಾಯಿಂಟ್ಗಳಲ್ಲಿ ಯಾವುದನ್ನಾದರೂ ಬಳಕೆ ಮಾಡಿಕೊಂಡು ಪ್ರಿಲಿಮ್ಸಲ್ಲಿ UPSC ಕ್ವೆಶನ್ ಅನ್ನು ಕೇಳಬಹುದು. ಈಗ ಸದ್ಯಕ್ಕೆ ಆಗಿರುವಂಥ ಬೆಳವಣಿಗೆ ಅಂತಂದರೆ 2017-18ನೇ ಸಾಲಿನಲ್ಲಿ ನಡೆದಂಥ ಸರ್ವೆಯನ್ನು ಗೌರ್ನಮೆಂಟು ಡೇಟಾ ಕ್ವಾಲಿಟಿ ಸರಿಯಾಗಿ ಇಲ್ಲ ಅನ್ನುವ ಕಾರಣವನ್ನು ಕೊಟ್ಟು, ಅಂದರೆ ಈ ಸರ್ವೆಯಲ್ಲಿರುವಂಥ ದತ್ತಾಂಶದ ಗುಣಮಟ್ಟ ಅಷ್ಟಾಗಿ ಇಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟು ಈ ಸರ್ವೆಯನ್ನು ವಿತ್ಹೋಲ್ಡ್ ಮಾಡ್ಕೊಂಡಿತ್ತು, ಅಂದರೆ ಹೊರಬಿಟ್ಟಿರಲಿಲ್ಲ. ಈಗ ಗೌರ್ಮೆಂಟ್ ಹೇಳ್ತಾ ಇದೆ ಈ ಡೇಟಾ ಕ್ವಾಲಿಟಿ ಇಶ್ಯೂಗಳನ್ನೆಲ್ಲವನ್ನು ನಾವು ಸರಿಪಡಿಸಿ ಹೊಸ ಸರ್ವೆಯನ್ನು ತರ್ತೀವಿ ಅಂತ. ಹೊಸ ಸರ್ವೆಯನ್ನು ತರ್ತೀವಿ ಅಂತ ಹೇಳ್ತಿದ್ದಾರೆ ಅಂತಂದರೆ ಪ್ರಿಲಿಮ್ಸಲ್ಲಿ ಕ್ವೆಶನ್ ಬರುವಂಥ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಇಷ್ಟು ಬೇಸಿಕ್ ಪಾಯಿಂಟ್ಗಳನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಇನ್ನೂ ಬೆಳವಣಿಗೆಗಳು ಆದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸ್ ಏನಾದರೂ ಬಂದರೆ ನಾವು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ನಂತರ ಈ ಹಿಂದೆ ಪ್ಲಾನಿಂಗ್ ಕಮಿಷನ್ ಇತ್ತು, ಇದನ್ನು ರೀಪ್ಲೇಸ್ ಮಾಡಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥ ನೀತಿ ಆಯೋಗ್ ಬರುತ್ತೆ. ಈಗ ಈ ನೀತಿ ಆಯೋಗ್ ವಿಷಯದಲ್ಲಿ ಒಂದು ಅಪ್ಡೇಟ್ ಇದೆ. ಅದೇನು ಅಂತಂದರೆ ನೀತಿ ಆಯೋಗ್ಗೆ ಹೊಸ ವೈಸ್ ಚೇರ್ಮನ್ ಅನ್ನು ಅಪಾಯಿಂಟ್ ಮಾಡಲಾಗಿದೆ. ಯಾರು ಅಪಾಯಿಂಟ್ ಮಾಡೋದು? ನೀತಿ ಆಯೋಗಿನ ವೈಸ್ ಚೇರ್ಮನ್ ಅನ್ನು ಯಾರು ಅಂತಂದರೆ ಪ್ರೈಮ್ ಮಿನಿಸ್ಟರ್ ಅವರು ಅಪಾಯಿಂಟ್ ಮಾಡೋದು. ಪ್ರೈಮ್ ಮಿನಿಸ್ಟರ್ ಅವರು ನೀತಿ ಆಯೋಗ್ಗೆ ವೈಸ್ ಚೇರ್ಮನ್ ಅನ್ನು ಅಪಾಯಿಂಟ್ ಮಾಡ್ತಾರೆ. ಹಾಗಿದ್ದ ಮೇಲೆ ಚೇರ್ಮನ್ ಯಾರು? ನೀತಿ ಆಯೋಗ್ಗೆ ಚೇರ್ಮನ್ ಯಾರು ಅಂತಂದರೆ ನೀತಿ ಆಯೋಗ್ಗೆ ಪ್ರೈಮ್ ಮಿನಿಸ್ಟರ್ ಅವರೇ ಆಗಿದ್ದಾರೆ. ನೀತಿ ಆಯೋಗಿನ ಚೇರ್ಮನ್ ಬಂದು ಅಥವಾ ಚೇರ್ಪರ್ಸನ್ ಬಂದು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ವೈಸ್ ಚೇರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಎಗೇನ್ ಪ್ರೈಮ್ ಮಿನಿಸ್ಟರ್ ಅವರೇ ಆಗಿದ್ದಾರೆ. ಈಗ ನೀತಿ ಆಯೋಗ್ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದರೆ ಲಕ್ಷ್ಮೀಕಾಂತಲ್ಲಿ ಸೆಪರೇಟ್ ಆಗಿ ಒಂದು ಚಾಪ್ಟರನ್ನೇ ಕೊಟ್ಟಿದ್ದಾರೆ. ಅಲ್ಲಿ ನೀವು ಓದಿ, ಅಲ್ಲಿ ನಿಮಗೆ ಏನೇ ಡೌಟ್ ಬಂದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಮತ್ತೆ ಅವಕಾಶ ಸಿಕ್ಕಾಗ ಮತ್ತೆ ನೀತಿ ಆಯೋಗ್ ಒಳಗಡೆ ಇರುವಂಥ ಪ್ರಿನ್ಸಿಪಲ್ಸನ್ನು, ಅದರೊಳಗಡೆ ಇರುವಂಥ ಇತರ ಆರ್ಗನೈಸೇಷನ್ಗಳನ್ನು, ಬಾಡಿಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ನಂತರ ಇದೇ ವಾರ IMF ತನ್ನ ಕಡೆಯಿಂದ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನುವಂಥ ಒಂದು ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ರಿಲೀಸ್ ಮಾಡಿ ವರ್ಲ್ಡಲ್ಲಿ ಬೇರೆ ಬೇರೆ ಎಕಾನಮಿಗಳಲ್ಲಿ GDP ಗ್ರೋತಿನ ವಿಷಯದಲ್ಲಿ ಯಾವ ಯಾವ ಚಾಲೆಂಜ್ಗಳು ಇದ್ದಾವೆ, ಆ ಚಾಲೆಂಜ್ಗಳಿಂದ, ಸವಾಲುಗಳಿಂದ ಯಾವ ರೀತಿಯಾಗಿ ಹೊರಬರಬೇಕು ಮತ್ತು ಯಾವ ದೇಶದ ಎಕಾನಮಿ ಎಷ್ಟರ ಮಟ್ಟಿಗೆ ಗ್ರೋತನ್ನು ಕಾಣುತ್ತೆ, ಎಲ್ಲದರ ಬಗ್ಗೆ ಈ ರಿಪೋರ್ಟಲ್ಲಿ IMF ಡಿಸ್ಕಸ್ ಮಾಡಿದೆ. ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ಯಾರು ರಿಲೀಸ್ ಮಾಡ್ತಾರೆ? IMF ರಿಲೀಸ್ ಮಾಡುತ್ತೆ. ಈ ಕ್ವೆಶನ್ನ ಈಗಾಗಲೇ UPSC ಕೇಳಿದೆ, ಮತ್ತೆ ಕೇಳುವಂಥ ಸಾಧ್ಯತೆ ಇಲ್ಲ. ಆದ್ದರಿಂದ IMF ರಿಲೀಸ್ ಮಾಡುವಂಥ ಇನ್ನೊಂದು ರಿಪೋರ್ಟನ್ನು ನಾವು ನೋಡ್ಕೊಂಡಿರಬೇಕು. ಆ ಇನ್ನೊಂದು ರಿಪೋರ್ಟ್ ಯಾವುದು ಅಂತಂದರೆ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್. ಈ ರಿಪೋರ್ಟನ್ನು ಕೂಡ IMF ರಿಲೀಸ್ ಮಾಡುತ್ತೆ. ನಮ್ಮ ಇಂಡಿಯಾದ ಹಂತದಲ್ಲಿ ಇಂಡಿಯಾದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು ಕೊಡೋದು RBI ಆಗಿದೆ. ನಮ್ಮ ದೇಶದ ಹಂತದಲ್ಲಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅದರ ಹೆಸರೇ ಹೇಳ್ತಾ ಇದೆ, ಹಣಕಾಸಿನ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಸ್ಥಿರತೆ ಇದೆ, ಆ ಸ್ಥಿರತೆ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಲಿಕ್ಕೆ ಇಂಡಿಯಾದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು ಕೊಡೋದು ಯಾರು ಅಂತಂದರೆ RBI ಆಗಿದೆ. ಅದೇ ಸ್ಥಿರತೆಯ ಬಗ್ಗೆ ಗ್ಲೋಬಲಿ ಮಾತಾಡೋದು ಯಾರು ಅಂತಂದರೆ IMF. ಯಾವ ರಿಪೋರ್ಟಿನ ಮುಖಾಂತರವಾಗಿ ಅಂತಂದರೆ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟಿನ ಮುಖಾಂತರವಾಗಿ IMF ರಿಲೀಸ್ ಮಾಡುವಂಥ ಎರಡು ಕ್ರೂಷಿಯಲ್ ರಿಪೋರ್ಟ್ಗಳೇ ಈ ಎರಡು ರಿಪೋರ್ಟ್ಗಳು ಆಗಿದ್ದಾವೆ. ಒಂದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನುವಂಥ ರಿಪೋರ್ಟ್, ಇನ್ನೊಂದು ಈ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಆಗಿದೆ. ಇಷ್ಟು ಮಾತ್ರನೇ ನಮಗೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ಅದರ್ವೈಸ್ ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರುವಂಥ ಅನಾಲಿಸಿಸ್ ನಮಗೆ ಈ ಆರ್ಟಿಕಲ್ ಅಲ್ಲಿ ಸಿಗುತ್ತೆ. GDP ಗ್ರೋತ್ಗೆ ಯಾವೆಲ್ಲ ರಿಸ್ಕ್ಗಳು ಇದಾವೆ, ಯಾವೆಲ್ಲ ಸವಾಲುಗಳು ಇದಾವೆ, ಇಂಡಿಯಾ ಸ್ಪೆಸಿಫಿಕ್ ಆಗಿ ಕೂಡ GDP ಗ್ರೋತ್ ಎಷ್ಟಾಗಬಹುದು, ಅದಕ್ಕೆ ಕಾರಣ ಏನು, ಏನೆಲ್ಲ ಸವಾಲುಗಳಿದಾವೆ, ಯಾವ ರೀತಿಯ ಪರಿಹಾರಗಳನ್ನು ಕೊಡಬಹುದು, ಆ ಎಲ್ಲವನ್ನ ಡಿಸ್ಕಸ್ ಮಾಡಿದೆ IMF. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ IMF ರಿಲೀಸ್ ಮಾಡುವಂತ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಮತ್ತು ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಜೊತೆಗೆ ಇಂಡಿಯಾ ಸ್ಪೆಸಿಫಿಕ್ ಆಗಿ ಇಂಡಿಯಾದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನು ರಿಲೀಸ್ ಮಾಡೋದು RBI. ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನಂತರ GS ಪೇಪರ್ 3ನಲ್ಲೇ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದಾದರೆ ಪ್ರತಿ ವರ್ಷ ಏಪ್ರಿಲ್ 22ನೇ ತಾರೀಕು ಭೂಮಿಯ ಬಗ್ಗೆ, ಇಲ್ಲಿರುವಂಥ ಪರಿಸರದ ಬಗ್ಗೆ ನಮಗಿರುವಂಥ ಜಾಗೃತಿಯನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ, ನಾವು ಪರಿಸರವನ್ನು ಸಂರಕ್ಷಿಸಲಿಕ್ಕೋಸ್ಕರ ಎಫರ್ಟನ್ನು ಜಾಸ್ತಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮೂವ್ಮೆಂಟನ್ನೇ ತರಲಿಕ್ಕೋಸ್ಕರ, ಚಳುವಳಿಯನ್ನೇ ತಂದು ನಮ್ಮ ಭೂಮಿಯನ್ನು ಸಂರಕ್ಷಿಸಲಿಕ್ಕೋಸ್ಕರ ಪ್ರತಿ ವರ್ಷ ಏಪ್ರಿಲ್ 22ನೇ ತಾರೀಕು ನಾವು ಇಂಟರ್ನ್ಯಾಷನಲ್ ಅರ್ತ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇಯನ್ನು ಪ್ರತಿ ವರ್ಷ ಏಪ್ರಿಲ್ 22ನೇ ತಾರೀಕು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಜನತೆಯಲ್ಲಿ ಪರಿಸರದ ವಿಷಯದಲ್ಲಿ, ನಮ್ಮ ಭೂಮಿಯ ವಿಷಯದಲ್ಲಿ ಜಾಗೃತಿ ಜಾಸ್ತಿ ಆಗಲಿ, ನಮ್ಮೆಲ್ಲರ ಕಡೆಯಿಂದ ಎಫರ್ಟ್ ಜಾಸ್ತಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ. ಈಗ ಈ ಅರ್ತ್ ಡೇಯನ್ನು ಯಾಕೆ ಏಪ್ರಿಲ್ 22ನೇ ತಾರೀಕೆ ನಾವು ಅಬ್ಸರ್ವ್ ಮಾಡೋದು, ಯಾಕೆ ಅಂತ ಒಂದು ಸಣ್ಣ ಹಿಸ್ಟ್ರಿ ಇದೆ, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಜನರಲ್ ಡಿಸ್ಕಷನ್. ಯಾಕೆ ಏಪ್ರಿಲ್ 22ನೇ ತಾರೀಕೆ ಈ ಅರ್ತ್ ಡೇಯನ್ನು ಅಬ್ಸರ್ವ್ ಮಾಡೋದು ಅಂತಂದರೆ 1969ರಲ್ಲಿ
USA ಒಂದು ಬೀಚಲ್ಲಿ ಕ್ಯಾಲಿಫೋರ್ನಿಯಾ ಅನ್ನುವಂಥ ರಾಜ್ಯ ಬರುತ್ತೆ. ಆ ರಾಜ್ಯದ ಒಂದು ಬೀಚ್ ಸಾಂಟಾ ಬಾರ್ಬರಾ ಅಂತ ಈ ಒಂದು ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸಾಂಟಾ ಬಾರ್ಬರಾದ ಬೀಚಲ್ಲಿ ಒಂದು ಆಯಿಲ್ ಸ್ಪಿಲ್ ಆಗುತ್ತೆ. ಅಂತಂದ್ರೆ ಕ್ರೂಡ್ ಆಯಿಲ್ ಅಥವಾ ಪೆಟ್ರೋಲಿಯಂ ತೈಲ ಏನಿದೆ ಅದು ಸಮುದ್ರದ ಮೇಲೆ ಚೆಲ್ಲುತ್ತೆ. ಸಮುದ್ರದ ಮೇಲೆ ಚೆಲ್ಲೋದು ಅಂತಂದ್ರೆ ಸಮುದ್ರದ ಒಳಗಿರುವಂಥ ಜೀವಿಗಳಿಗೆ ಇಂಪ್ಯಾಕ್ಟ್ ಆಗೋದು ಅಂತ. ಯಾಕೆ ಅಂತಂದ್ರೆ ಸಮುದ್ರ ಹೀಗಿದೆ ಅನ್ಕೊಂಡ್ರೆ ತೈಲ ಏನು ಚೆಲ್ಲಿರುತ್ತಲ್ಲ ಅದು ಸಮುದ್ರದ ಮೇಲೆ ನೀರಿನ ಮೇಲ್ಮೈ ಮೇಲೆ ಒಂದು ಲೇಯರ್ ಆಗಿ ಕುಳಿತುಕೊಳ್ಳುತ್ತೆ. ನೀರಿನ ಜೊತೆಗೆ ಸುಲಭವಾಗಿ ಮಿಕ್ಸ್ ಆಗೋದಿಲ್ಲ. ಅದು ನೀರಿನ ಮೇಲೆ ಒಂದು ಲೇಯರ್ ಆಗಿ ಕುಳಿತುಕೊಂಡಾಗ ಸೂರ್ಯನ ಕಿರಣಗಳು ಸಮುದ್ರದ ಆಳಕ್ಕೆ ಇಳಿಯೋದಿಲ್ಲ. ಇದರಿಂದ ಸಮುದ್ರದ ಒಳಗಡೆ ಆಗ್ತಾ ಇರುವಂತಹ ಫೋಟೋಸಿಂಥೆಸಿಸ್ಗೆ ದ್ಯುತಿ ಸಂಶ್ಲೇಷಣೆಗೆ ತೊಂದರೆ ಆಗುತ್ತೆ. ಜೊತೆಗೆ ಸಮುದ್ರದಲ್ಲಿರುವಂತಹ ಜೀವಿಗಳಿಗೆ ಬದುಕಲಿಕ್ಕೆ ಆಕ್ಸಿಜನ್ ಬೇಕು. ಈ ಆಕ್ಸಿಜನ್ ಸಮುದ್ರದ ನೀರಿಗೆ ಎಲ್ಲಿಂದ ತಲುಪುತ್ತೆ ಅಂತಂದ್ರೆ ಸಮುದ್ರದ ನೀರು ವಾತಾವರಣದ ಜೊತೆಗೆ ಮಿಕ್ಸ್ ಆದಾಗ ತಲುಪ್ತಾ ಇರುತ್ತೆ ಆಕ್ಸಿಜನ್ ಜೀವಿಗಳಿಗೆ. ಆದರೆ ಇಲ್ಲಿ ಸಮುದ್ರದ ನೀರು ವಾತಾವರಣದ ಜೊತೆಗೆ ಮಿಕ್ಸ್ ಆಗಲಿಕ್ಕೆ ತಡೆಯುತ್ತೆ ನಡುವೆ ಇರುವಂತ ಈ ತೈಲದ ಲೇಯರ್. ಅಂದ್ರೆ ತೈಲದ ಲೇಯರ್ ಆದಾಗ ಆಯಿಲ್ ಸ್ಪಿಲ್ ಆದಾಗ ಏನಾಗುತ್ತೆ ಅಂತಂದ್ರೆ ವಾತಾವರಣದಿಂದ ಸಮುದ್ರದ ನೀರು ಕಟ್ಟಾದಂಗಾಗುತ್ತೆ. ವಾತಾವರಣದಿಂದ ಸಮುದ್ರದ ನೀರಿಗೆ ಸಿಗ್ತಾ ಇದ್ದಂಥ ಆಕ್ಸಿಜನ್ ಸಿಗೋದಿಲ್ಲ ಮತ್ತು ಸೂರ್ಯನ ಕಿರಣಗಳು ಕೂಡ ಆಳಕ್ಕೆ ತಲುಪೋದಿಲ್ಲ. ಇದರಿಂದಾಗಿ ನಮ್ಮ ಸಮುದ್ರದಲ್ಲಿರುವಂತಹ ಜೀವಿಗಳಿಗೆ ಅಲ್ಲಿರುವಂತಹ ಜೀವ ವೈವಿಧ್ಯಮಯತೆಗೆ ಡೈರೆಕ್ಟ್ಲಿ ತೊಂದರೆ ಆಗುತ್ತೆ. ಈಗ USA ಕೂಡ ಅದೇ ಆಗುತ್ತೆ. USA ಕ್ಯಾಲಿಫೋರ್ನಿಯಾದ ಒಂದು ಬೀಚ್ ಸಾಂಟಾ ಬಾರ್ಬರಾ ಅನ್ನುವಂಥ ಒಂದು ಬೀಚ್ ಅಲ್ಲಿ ಆದಂಥ ಆಯಿಲ್ ಸ್ಪಿಲ್ಲಿನ ಕಾರಣದಿಂದಾಗಿ ಸಾಕಷ್ಟು ಜೀವನಾಶ ಅನ್ನೋದು ಆಗತ್ತೆ. ಅದನ್ನು ನೋಡಿದಂಥ USA ಜನತೆ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. 1970ಯ ಸಂದರ್ಭದಲ್ಲಿ ಸಾಕಷ್ಟು ಪರಿಸರ ಹಾನಿ ಆಗ್ತಾ ಇದೆ, ಅದನ್ನು ನಾವು ತಡಿಬೇಕು ಅಂತ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. 1970 ಏಪ್ರಿಲ್ 22ನೇ ತಾರೀಕು ಆ ಒಂದು ದಿನದ ನೆನಪಿಗೋಸ್ಕರ ನಾವು ಅರ್ತ್ ಡೇಯನ್ನು ಪ್ರತಿ ವರ್ಷ ನಾವು ಏಪ್ರಿಲ್ 22ನೇ ತಾರೀಕೆ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಿ. ಏಪ್ರಿಲ್ 22ನೇ ತಾರೀಕು ಈ ದಿನವನ್ನು ಅರ್ತ್ ಡೇ ಅನ್ನಾಗಿ ಅಬ್ಸರ್ವ್ ಮಾಡಬೇಕು ಅಂತ ಯುನೈಟೆಡ್ ನೇಷನ್ಸೇ ಡಿಸೈಡ್ ಮಾಡುತ್ತೆ. ಯಾವಾಗ ಅಂತಂದರೆ 2009ರಲ್ಲಿ 2009ರಲ್ಲಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯೇ ಡಿಸೈಡ್ ಮಾಡುತ್ತೆ ಪ್ರತಿ ವರ್ಷ ನಾವು ಏಪ್ರಿಲ್ 22ನೇ ತಾರೀಕನ್ನು ಅರ್ತ್ ಡೇ ಆಗಿ ಅಬ್ಸರ್ವ್ ಮಾಡೋಣ ಅಂತ. ಈ ಅರ್ತ್ ಡೇಯನ್ನು ಪ್ರತಿ ವರ್ಷ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಕೆಲಸವನ್ನು ಯಾರು ಕೋಆರ್ಡಿನೇಟ್ ಮಾಡ್ತಾರೆ ಅಂತಂದರೆ earthday.org ಅನ್ನುವಂಥ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಎಲ್ಲ ಕೆಲಸವನ್ನು ನೋಡ್ಕೊಳ್ಳುತ್ತೆ. ಈ earthday.org ಅನ್ನ ಈ ಹಿಂದೆ ಅರ್ತ್ ಡೇ ನೆಟ್ವರ್ಕ್ ಅನ್ನುವಂಥ ಹೆಸರಿನಿಂದ ಕೂಡ ಕರೀತಾ ಇದ್ರು. ಈಗ ಸದ್ಯಕ್ಕೆ ಇದನ್ನ earthday.org ಅಂತ ಕರಿತೀವಿ. ಈ earthday.orgಗೆ ನಮಗೆ ಪ್ರತಿ ವರ್ಷ ಅರ್ತ್ ಡೇಯನ್ನು ಅಬ್ಸರ್ವ್ ಮಾಡುವಲ್ಲಿ ಎಲ್ಲ ಕೆಲಸವನ್ನು ಕೋಆರ್ಡಿನೇಟ್ ಮಾಡೋದು. ಈ ವರ್ಷದ ಅಂದರೆ 2022ನೇ ಇಸ್ವಿಯ ಅರ್ತ್ ಡೇಯ ಥೀಮ್ ಏನು ಅಂತಂದರೆ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅಂತಂದರೆ ನಮ್ಮ ಪ್ಲಾನೆಟ್ ನಮ್ಮ ಗ್ರಹದ ಉಳಿವಿಗಾಗಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗಿದೆ. ಯಾವ ನಿಟ್ಟಿನಲ್ಲಿ? ಸಸ್ಟೈನಬಲ್ ಪ್ರಾಕ್ಟೀಸಸ್ನ ನಿಟ್ಟಿನಲ್ಲಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಾವು ಹೂಡಿಕೆಯನ್ನು ಮಾಡಬೇಕಾಗಿದೆ. ಇಷ್ಟು ನಮಗೆ ಒರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ಅದೇ ಸುಸ್ಥಿರ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಹಳ್ಳಿಗಳ ಹಂತದಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಫರ್ಟ್ ಅನ್ನು ಹಾಕ್ತಿದ್ದೀವಿ ಅನ್ನೋದಕ್ಕೆ ಈ ವಾರ ಒಂದು ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಅದೇನು ಅಂತಂದರೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಪಳ್ಳಿ ಅನ್ನುವಂಥ, ಪಳ್ಳಿ ಅಂತನಾದರೂ ಹೇಳಬಹುದು, ಪಾಳಿ ಅಂತನಾದರೂ ಪ್ರೊನೌನ್ಸ್ ಮಾಡಬಹುದು, ಈ ಒಂದು ವಿಲೇಜ್ ಪಂಚಾಯತ್ ಏರಿಯಾ ಈಗ ಸದ್ಯಕ್ಕೆ ಕಾರ್ಬನ್ ನ್ಯೂಟ್ರಲ್ ಆಗಿದೆ. ಇಂಗಾಲ ತಟಸ್ಥ ಪಂಚಾಯಿತಿ ಈ ಪಳ್ಳಿ ಅನ್ನುವಂಥದ್ದು ಆಗಿದೆ. ನಮ್ಮ ದೇಶದ ಫಸ್ಟ್ ಕಾರ್ಬನ್ ನ್ಯೂಟ್ರಲ್ ಪಂಚಾಯತ್ ಅಥವಾ ನಮ್ಮ ದೇಶದ ಮೊಟ್ಟ ಮೊದಲನೆಯ ಇಂಗಾಲ ತಟಸ್ಥ ಪಂಚಾಯತ್ ಈ ಪಳ್ಳಿ ಆಗಿದೆ. ವೆರಿ ಇಂಪಾರ್ಟೆಂಟ್, ಡೈರೆಕ್ಟ್ ಆಗಾದರೂ ಕೇಳಬಹುದು UPSC. ಈ ಹಿಂದೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ಸಣ್ಣ ಡೆವಲಪ್ಮೆಂಟ್ಸ್ ಆದರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಆ ರೀತಿಯಾಗಿ ಆಗಿರೋದು ಅಂತ ಏನೇನಿದ್ವಲ್ಲ ಎಲ್ಲವನ್ನ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ಈಗ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೆಯ ಕಾರ್ಬನ್ ನ್ಯೂಟ್ರಲ್ ಪಂಚಾಯತ್ ಒಂದು ಎಮರ್ಜ್ ಆಗಿದೆ. ಇದನ್ನ ಕೇಳುವಂತ ಸಾಧ್ಯತೆ ಇದೆ. ಆದ್ದರಿಂದ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ನಮ್ಮ ದೇಶದ ಫಸ್ಟ್ ಕಾರ್ಬನ್ ನ್ಯೂಟ್ರಲ್ ಪಂಚಾಯತ್, ಮೊಟ್ಟ ಮೊದಲನೆಯ ಇಂಗಾಲ ತಟಸ್ಥ ಪಂಚಾಯತ್ ಯಾವುದು ಅಂತಂದ್ರೆ ಪಳ್ಳಿ. ಎಲ್ಲಿ ಲೊಕೇಟ್ ಆಗಿರೋದು? ಜಮ್ಮು ಅಂಡ್ ಕಾಶ್ಮೀರಲ್ಲಿ. ಇಲ್ಲಿ ಇಂಗಾಲ ತಟಸ್ಥ ಅಥವಾ ಕಾರ್ಬನ್ ನ್ಯೂಟ್ರಲ್ ಅಂದ್ರೆ ಏನು? ಕಾರ್ಬನ್ ನ್ಯೂಟ್ರಲ್ ಅಂತಂದ್ರೆ ಒಂದು ಪ್ರದೇಶದಲ್ಲಿ ಎಷ್ಟು ಕಾರ್ಬನ್ ಅಥವಾ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆ ಆಗ್ತಾ ಇದೆಯೋ, ಎಷ್ಟು ಎಮಿಷನ್ ಆಗ್ತಾ ಇದೆಯೋ ಕಾರ್ಬನ್ ಡೈಆಕ್ಸೈಡ್ ಅಷ್ಟನ್ನೇ ಹೀರ್ಕೊಳ್ಳುವಂತ ಕೆಪಾಸಿಟಿ ಆ ಪ್ರದೇಶಕ್ಕೆ ಇದ್ದಿದ್ದೆ. ಆದರೆ ಹೀರ್ಕೊಳ್ಳೋದು ಅಂತಂದ್ರೆ ಅರ್ಥ ಏನು? ಅಷ್ಟು ಮರಗಿಡಗಳು ಇದ್ರೆ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತವೆ. ಎಷ್ಟು ಹೊರಸೂಸುವಿಕೆ ಇದೆಯೋ ಅಷ್ಟನ್ನೇ ಹೀರಿಕೊಳ್ಳುವಂತ ಕೆಪಾಸಿಟಿ ಇದ್ರೆ ಆ ಪ್ರದೇಶವನ್ನು ನಾವು ಕಾರ್ಬನ್ ನ್ಯೂಟ್ರಲ್ ಅಂತ ಕರಿತೀವಿ. ಈಗ ಈ ಪಂಚಾಯತ್ ಏರಿಯಾದಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನ ಕಡಿಮೆ ಮಾಡಿದ್ದಾರೆ ಅಂತಂದ್ರೆ ಆ ಒಂದು ಪಂಚಾಯತ್ ಏರಿಯಾದಲ್ಲಿ ಎಷ್ಟು ಹೊರಸೂಸುವಿಕೆ ಆಗ್ತಿದೆಯೋ ಅಷ್ಟನ್ನು ಹೀರಿಕೊಳ್ಳುವಂತ ಕೆಪಾಸಿಟಿ ಆ ಪಂಚಾಯತ್ ಏರಿಯಾಕ್ಕೆ ಇದೆ. ಆದ್ದರಿಂದನೇ ಈ ಪಂಚಾಯತ್ ಏರಿಯಾವನ್ನ ಇಂಡಿಯಾದ ಮೊಟ್ಟ ಮೊದಲನೆಯ ಕಾರ್ಬನ್ ನ್ಯೂಟ್ರಲ್ ಪಂಚಾಯತ್ ಅಂತ ನಾವು ಡಿಕ್ಲೇರ್ ಮಾಡಿದ್ದೀವಿ. ಡೈರೆಕ್ಟ್ ಕ್ವೆಶನ್ ಅನ್ನ ಕೇಳಬಹುದು. ಪಳ್ಳಿ ಅನ್ನುವಂತ ಒಂದು ವಿಲೇಜ್ ಪಂಚಾಯತ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದದ್ದು ಯಾವ ಹಿನ್ನೆಲೆಯಲ್ಲಿ?
ಅಥವಾ ಇತ್ತೀಚೆಗೆ ನಮ್ಮ ದೇಶದ ಮೊದಲನೆಯ ಕಾರ್ಬನ್ ನ್ಯೂಟ್ರಲ್ ಪಂಚಾಯತನ್ನು ನಾವು ಡಿಕ್ಲೇರ್ ಮಾಡಿದ್ವಿ, ಯಾವ ಹಳ್ಳಿ ಅಂತ ಕೇಳಬಹುದು. ಇಷ್ಟು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ಸೊಳ್ಳೆಗಳಿಂದ ಹಲವಾರು ಸೋಂಕುಗಳು, ಕಾಯಿಲೆಗಳು ಹರಡ್ತವೆ ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ಸೊಳ್ಳೆಗಳನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಎಫರ್ಟ್ ಅನ್ನು ನಾವು ಹಾಕ್ತಾ ಇದ್ದೀವಿ. ಈಗ ಗ್ಲೋಬಲಿ ಒಂದು ಎಫರ್ಟಿನ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಎಫರ್ಟ್ ಯಾವುದು ಅಂತಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಮಸ್ಕಿಟೋಸ್ ವಿಷಯದಲ್ಲಿ. ಜೆನೆಟಿಕಲಿ ಮಾಡಿಫೈಡ್ ಮಸ್ಕಿಟೋಸ್ ಯಾವ ರೀತಿಯಾಗಿ ಸೊಳ್ಳೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಅಂತಂದ್ರೆ, ಜನರಲ್ ಆಗಿ ಹೇಳೋದಾದ್ರೆ, ನಾವು ಲ್ಯಾಬ್ ಅಲ್ಲಿ ಒಂದು GM ಮಸ್ಕಿಟೋವನ್ನ ರೆಡಿ ಮಾಡೋದು. ಆ GM ಮಸ್ಕಿಟೋಗೆ ಒಂದಷ್ಟು ಸ್ಪೆಷಾಲಿಟಿಯನ್ನ ಹಾಕೋದು. ಎಕ್ಸಾಂಪಲ್, ಆ GM ಮಸ್ಕಿಟೋ ಏನಾದರೂ ಹೊರ ಹೋಗಿ ಇನ್ನೊಂದು ಹೆಣ್ಣು ಸೊಳ್ಳೆಯ ಜೊತೆಗೆ ಸೇರಿದ್ದೆ ಆದರೆ ಬರುವಂಥ ಸಂತಾನದ ಮಸ್ಕಿಟೋಗಳು ಏನಿದಾವಲ್ಲ, ಸೊಳ್ಳೆಗಳು, ಆ ಎಲ್ಲ ಸೊಳ್ಳೆಗಳಿಗೆ ನೆಕ್ಸ್ಟ್ ಸಂತಾನಾಭಿವೃದ್ಧಿಯನ್ನು ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ. ಅಂತ ಒಂದು ಜೆನೆಟಿಕ್ ಮಟೀರಿಯಲ್ ಅನ್ನ ನಾವು ಲ್ಯಾಬಲ್ಲೇ ತಯಾರು ಮಾಡಿ ಕಳಿಸ್ತಾ ಇರುವಂತ ಈ ಮೊಸ್ಕಿಟೋಗೆ ಹಾಕೋದು. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ನಾವು ನಮ್ಮ ಲ್ಯಾಬ್ ಅಲ್ಲಿ ಒಂದು ಸೊಳ್ಳೆ ಅಥವಾ ಸೊಳ್ಳೆಯ ಮೊಟ್ಟೆಯನ್ನ ತಯಾರು ಮಾಡ್ತೀವಿ. ಇದು ಜೆನೆಟಿಕಲಿ ಮಾಡಿಫೈಡ್ ಮಸ್ಕಿಟೋ ಆಗಿರುತ್ತೆ. ಇದರ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇದು ಹೊರ ಹೋಗಿ ನಾರ್ಮಲ್ ಆಗಿರುವಂತ ಇನ್ನೊಂದು ಸೊಳ್ಳೆಯನ್ನ ಸೇರಿದಾಗ ಬರುವಂತ ಸಂತಾನ ಏನಿದೆಯಲ್ಲ, ಆ ಸಂತಾನದ ಮಸ್ಕಿಟೋಗಳು ಏನಿದಾವೆ ಎಲ್ಲ ಸೊಳ್ಳೆಗಳು ಯಾವ ಸೊಳ್ಳೆಗೂ ನೆಕ್ಸ್ಟ್ ಸಂತಾನಾಭಿವೃದ್ಧಿಯನ್ನ ಮಾಡುವಂತ ಕೆಪಾಸಿಟಿ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಲ್ಯಾಬಿಂದ ರಿಲೀಸ್ ಮಾಡುವಂಥ ಈ ಸೊಳ್ಳೆಗೆ ನಾವು ಜೆನೆಟಿಕಲಿ ಮಾಡಿಫಿಕೇಶನ್ ಅನ್ನ ಮಾಡಿರ್ತೀವಿ. ಇದು ಜನರಲ್ ಕಾನ್ಸೆಪ್ಟ್. ಈ ವಿಷಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗಿವೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಎಫರ್ಟ್ ಅನ್ನ ನಾವು ಸೊಳ್ಳೆಯ ನಿಯಂತ್ರಣದಲ್ಲಿ ಯಾಕೆ ಹಾಕ್ತಾ ಇರೋದು ಅಂತಂದ್ರೆ, ಇವತ್ತು ನಮಗೆ ಕಾಡ್ತಾ ಇರುವಂತ ಸೋಂಕುಗಳು, ಎಕ್ಸಾಂಪಲ್ ಚಿಕನ್ ಗುನ್ಯಾ, ಡೆಂಗ್ಯೂ, ಝೀಕಾದಂಥ ವೈರಸ್ಗಳನ್ನ ಯಾರು ಹರಡ್ತಾ ಇರೋದು ಅಂತಂದ್ರೆ ಏಡಿಸ್ ಅನ್ನುವಂಥ ಸೊಳ್ಳೆ. ಅದೇ ರೀತಿಯಾಗಿ ಮಲೇರಿಯಾದಂಥ ಕಾಯಿಲೆಗಳಿಗೆ ಕಾರಣ ಆಗಿರುವಂಥ ಪ್ಯಾರಾಸೈಟ್ಗಳನ್ನು ಯಾರು ಹರಡ್ತಾ ಇರೋದು ಅಂತಂದರೆ ಅನಾಫಿಲಿಸ್ ಅನ್ನುವಂಥ ಸೊಳ್ಳೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶ್, ಬಿಹಾರದಂಥ ನಮ್ಮ ದೇಶದ ತರೈ ರೀಜನಲ್ಲಿ ಇರುವಂಥ ರಾಜ್ಯಗಳಲ್ಲಿ ಸಾಕಷ್ಟು ಕಾಡ್ತಾ ಇರುವಂಥ ಒಂದು ಸೋಂಕು ಅಂತಂದರೆ ಜಾಪನೀಸ್ ಎನ್ಸೆಫಲಿಟಿಸ್. ಅದೇ ರೀತಿಯಾಗಿ ವೆಸ್ಟ್ ನೈಲ್ ಫೀವರ್. ಇಂಥ ವೈರಸ್ಗಳನ್ನು ಯಾರು ಹರಡ್ತಾ ಇರೋದು ಅಂತಂದರೆ ಕೂಲೆಕ್ಸ್ ಅನ್ನುವಂಥ ಸೊಳ್ಳೆ. ಈ ರೀತಿಯಾಗಿ ಸೊಳ್ಳೆಗಳಿಂದನೇ ಹಲವಾರು ಸೋಂಕುಗಳು, ವೈರಸ್ ಆಗಿರಬಹುದು, ಪ್ಯಾರಾಸೈಟ್ ಆಗಿರಬಹುದು, ಎಲ್ಲ ಸೋಂಕುಗಳು ಹರಡ್ತಾ ಇರೋದ್ರಿಂದನೇ ನಾವು ಸೊಳ್ಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಇಷ್ಟೆಲ್ಲ ಎಫರ್ಟ್ ಅನ್ನ ಹಾಕ್ತಾ ಇರೋದು. ಸೊ ಒಟ್ಟಾರೆಯಾಗಿ ಈ ಡಿಸ್ಕಷನ್ನ ಹಿನ್ನೆಲೆಯಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಮಸ್ಕಿಟೋಸ್ ಅನ್ನ ಯಾಕೆ ನಾವು ತರ್ತಾ ಇದೀವಿ, ಈ ಕಾನ್ಸೆಪ್ಟ್ ನಿಮಗೆ ಜನರಲ್ ಆಗಿ ಅರ್ಥ ಆಗಿದ್ರೆ ಸಾಕು. ಮತ್ತು ಈ ಟೇಬಲ್ ಅನ್ನು ಕೂಡ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಇಷ್ಟು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ಮಲೇರಿಯಾ ಕಾಯಿಲೆಯ ಬಗ್ಗೆ ಜಾಗೃತಿಯನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಪ್ರತಿ ವರ್ಷ ಏಪ್ರಿಲ್ 25ನೇ ತಾರೀಕು ವರ್ಲ್ಡ್ ಮಲೇರಿಯಾ ಡೇ ಅನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಈ ವರ್ಷದ ಮಲೇರಿಯಾ ಡೇನ ಹಿನ್ನೆಲೆಯಲ್ಲಿ 2 ಪಾಯಿಂಟ್ಗಳು ನಮಗೆ ಬೇಕಾಗಿರೋದು. ಮೊದಲನೇ ಪಾಯಿಂಟ್ ಅಂತಂದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಮಲೇರಿಯಾಕ್ಕೆ ಕಾರಣ ಏನು ಅಂತಂದ್ರೆ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಅನ್ನುವಂಥ ಸೂಕ್ಷ್ಮಾಣು ಜೀವಿ. ಇದನ್ನ ಹರಡಿಸೋದು ಯಾರು, ಹಬ್ಬಿಸೋದು ಯಾರು ಅಂತಂದ್ರೆ ಅನಾಫಿಲಿಸ್ ಮಸ್ಕಿಟೋ. ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಈ ಪ್ಲಾಸ್ಮೋಡಿಯಂ ಅನ್ನುವಂಥ ಪ್ಯಾರಾಸೈಟ್ ಅನ್ನ ಹರಡೋದು, ಸೋಂಕನ್ನ ಹರಡೋದು. ಎರಡನೇ ಪಾಯಿಂಟ್ ಅಂತಂದ್ರೆ ಈ ಮಲೇರಿಯಾವನ್ನ ಎಲಿಮಿನೇಟ್ ಮಾಡಬೇಕು ಅಂತ ಇಂಡಿಯಾ ಸಾಕಷ್ಟು ಎಫರ್ಟ್ ಅನ್ನ ಹಾಕ್ತಾ ಇದೆ. ಅವುಗಳಲ್ಲಿ ನ್ಯಾಷನಲ್ ವೆಕ್ಟಾರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಆಗಿರಬಹುದು, ನ್ಯಾಷನಲ್ ಫ್ರೇಮ್ವರ್ಕ್ ಫಾರ್ ಮಲೇರಿಯಾ ಎಲಿಮಿನೇಷನ್ 2016 ಇಂದ 2030 ಆಗಿರಬಹುದು, ಇವೆಲ್ಲವೂ ಬರ್ತವೆ. ಆದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತಂದ್ರೆ ಈ 2025 ಇನಿಷಿಯೇಟಿವ್. ಈ ಇನಿಷಿಯೇಟಿವ್ ಯಾರದ್ದು ಅಂತಂದ್ರೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಲಿಮಿನೇಟ್ 2025 ಇನಿಷಿಯೇಟಿವ್ ಅಂತ ತಗೊಂಡು ಬಂದಿದೆ. ಈ ಅಂತಂದ್ರೆ ಎಲಿಮಿನೇಟ್, ಯಾರನ್ನ ಎಲಿಮಿನೇಟ್ ಮಾಡಬೇಕಾಗಿರೋದು, ಮಲೇರಿಯಾವನ್ನ ಎಲಿಮಿನೇಟ್ ಅಥವಾ ಎರಾಡಿಕೇಟ್ ಮಾಡಲಿಕ್ಕೋಸ್ಕರ ಈ 2025 ಇನಿಷಿಯೇಟಿವ್ ಅನ್ನ WHO ತಂದಿರೋದು. ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಈ 2025 ಅಂತ ಕೊಟ್ಟಾಗ ನೀವು ಕನ್ಫ್ಯೂಸ್ ಆಗಬಹುದು. ಆದ್ದರಿಂದ ನೆನ್ಪಿಟ್ಕೊಳ್ಬೇಕು, ಈ 2025 ಇನಿಷಿಯೇಟಿವ್ ಅನ್ನೋದು WHO ಮಲೇರಿಯಾವನ್ನ ತೆಗೆದು ಹಾಕ್ಲಿಕ್ಕೋಸ್ಕರ, ತೊಡೆದು ಹಾಕ್ಲಿಕ್ಕೋಸ್ಕರ ತಂದಿರುವಂತಹ ಇನಿಷಿಯೇಟಿವ್ ಆಗಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ, ಈ ವರ್ಷದ ವರ್ಲ್ಡ್ ಮಲೇರಿಯಾ ಡೇನ ಹಿನ್ನೆಲೆಯಲ್ಲಿ ಇನೋವೇಷನ್ ಕಡೆಗೆ ಹೆಚ್ಚಿನ ಫೋಕಸ್ ಅನ್ನ ಮಾಡಲಾಗಿದೆ. ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಶಿಫ್ಟ್ ಆಗೋದಾದ್ರೆ, ಜುಪಿಟರ್ ಗುರುಗ್ರಹಕ್ಕೆ 4 ಮೂನ್ಸ್ ಇರೋದು, 4 ಚಂದ್ರಗಳು ಇರೋದು. ಆ 4ರಲ್ಲೇ ಅತಿ ಚಿಕ್ಕದಾಗಿರುವಂಥ ಯುರೋಪಾ ಅನ್ನುವಂಥ ಮೂನಲ್ಲಿ, ಗುರುಗ್ರಹದ ಯುರೋಪಾ ಅನ್ನುವಂಥ ಚಂದ್ರನಲ್ಲಿ ನೀರಿರುವಂಥ ಸಾಧ್ಯತೆ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೂ ಹಿಂದೆ ಗುರುಗ್ರಹ ಮತ್ತು ಮಂಗಳ ಗ್ರಹದ ನಡುವೆ ಇರುವಂಥ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಒಂದು ಕುಬ್ಜ ಗ್ರಹ ಇದೆ, ಡ್ವಾರ್ಫ್ ಪ್ಲಾನೆಟ್ ಇದೆ, ಸೀರಿಸ್ ಅನ್ನುವಂಥ ಒಂದು ಡ್ವಾರ್ಫ್ ಪ್ಲಾನೆಟ್ ಇದೆ. ಇದರಲ್ಲಿ ಕೂಡ ನೀರಿರುವಂಥ ಸಾಧ್ಯತೆ ಇದೆ ಅಂತ ಈ ಹಿಂದೆ ಹೇಳಿದ್ರು. ಸ್ಪೆಸಿಫಿಕ್ ಆಗಿ ಈ ಕುಬ್ಜ ಗ್ರಹದಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ, ನೆಲದ ಕೆಳಗಡೆ ಸಾಲ್ಟಿ ಅಂಡರ್ ವಾಟರ್ ಇರಬಹುದು, ಸಾಲ್ಟಿ ವಾಟರ್ನ ಒಂದು ನದಿಯೇ ಹರಿತಾ ಇರಬಹುದು ಅನ್ನುವಂಥ ಮಾತನ್ನ ಈ ಹಿಂದೆ ಹೇಳಿದ್ರು. ಈ ಒಂದು ಕುಬ್ಜ ಗ್ರಹದ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಮಗೆ ಯಾರು ಕೊಟ್ಟಿದ್ದು ಅಂತಂದ್ರೆ ನಾಸಾದ ಡಾನ್ ಅನ್ನುವಂಥ ಸ್ಪೇಸ್ ಕ್ರಾಫ್ಟ್.
ನಾಸಾದ ಡಾನ್ ಅನ್ನುವಂಥ ಸ್ಪೇಸ್ ಕ್ರಾಫ್ಟ್ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನ ಆಧಾರದ ಮೇಲೆ ಮಂಗಳ ಮತ್ತು ಗುರುಗ್ರಹದ ನಡುವೆ ಇರುವಂಥ ಆಸ್ಟ್ರಾಯ್ಡ್ ಬೆಲ್ಟಲ್ಲಿ ಇರುವಂಥ ಸೀರೀಸ್ ಅನ್ನುವಂಥ ಒಂದು ಕುಬ್ಜ ಗ್ರಹದಲ್ಲಿ ಅಂಡರ್ ಗ್ರೌಂಡ್ ಸಾಲ್ಟಿ ವಾಟರ್ ಹರಿತಾ ಇದೆ ಅನ್ನುವಂಥ ಮಾತು ಈ ಹಿಂದೆ ನಮಗೆ ಬಂದಿತ್ತು. ಈಗ ಬರ್ತಾ ಇರುವಂಥ ಮಾತೇನು ಅಂತಂದರೆ, ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ, ಜುಪಿಟರಿನ 4 ಮೂನ್ಗಳಲ್ಲಿ 4 ಚಂದ್ರಗಳಲ್ಲಿ ಅತಿ ಚಿಕ್ಕದಾಗಿರುವಂಥ ಯುರೋಪಾ ಅನ್ನುವಂಥ ಚಂದ್ರನಲ್ಲಿ ನೀರಿರುವಂಥ ಸಾಧ್ಯತೆ ಇದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲಲ್ಲಿ ಸಿಗುವಂಥದ್ದು. ಈಗ ಸದ್ಯಕ್ಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯುರೋಪಾ ಇದು ಜುಪಿಟರ್ನ ಒಂದು ಚಂದ್ರ, ಎರಡನೇದಾಗಿ ಸೀರೀಸ್ ಇದು ಒಂದು ಕುಬ್ಜ ಗ್ರಹ. ಇದು ಎಲ್ಲಿ ಕಂಡು ಬರುತ್ತೆ? ಮಂಗಳ ಮತ್ತು ಗುರುಗ್ರಹದ ನಡುವೆ ಇರುವಂಥ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಕಂಡು ಬರುವಂಥ ಒಂದು ಕುಬ್ಜ ಗ್ರಹ. ಇಲ್ಲಿ ಸಾಲ್ಟಿ ವಾಟರ್ ಇರಬಹುದು ಅಂತ ಯಾರು ಹೇಳಿದ್ದು? ನಮಗೆ ನಾಸಾದ ಡಾನ್ ಅನ್ನುವಂಥ ಸ್ಪೇಸ್ ಕ್ರಾಫ್ಟ್. ಇಷ್ಟು ನಮಗೆ ಈ ಆರ್ಟಿಕಲಿಂದ ಸಿಗುವಂಥ ಪಾಯಿಂಟ್ಸ್. ನಂತರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲೇ ಕಂಟಿನ್ಯೂ ಮಾಡೋದಾದರೆ, ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಬ್ಲೂ ಸ್ಟ್ರಾಗ್ಲರ್ ಸ್ಟಾರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಂತರ ಆರ್ಟಿಕಲಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದು ಸುಲಭವಾಗಿ ನಮಗೆ ಅರ್ಥ ಆಗುತ್ತೆ. ಮೊದಲಿಗೆ ನಾವು ನಕ್ಷತ್ರಗಳನ್ನು ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಒಂದೇ ವಯಸ್ಸಿನ ನಕ್ಷತ್ರಗಳ ಗುಂಪನ್ನು ತಗೊಂಡು ಅಧ್ಯಯನ ಮಾಡ್ತೀವಿ. ಒಂದೇ ವಯಸ್ಸಲ್ಲಿ ಇದ್ದಾವೆ ಅಂತಂದರೆ ಆ ಎಲ್ಲ ನಕ್ಷತ್ರಗಳ ಲಕ್ಷಣಗಳು ಒಂದೇ ರೀತಿಯಾಗಿ ಇರಬೇಕು. ಆದರೆ ಕೆಲವೊಂದು ಗುಂಪುಗಳಲ್ಲಿ ಹೇಗಾಗತ್ತೆ ಅಂತಂದರೆ, ಇರುವಂಥ ನಕ್ಷತ್ರಗಳೆಲ್ಲ ಓಲ್ಡ್ ಏಜಲ್ಲಿ ಇರಬೇಕಾದ್ರೆ ಕೆಲವೊಂದು ನಕ್ಷತ್ರಗಳು ಮಾತ್ರ ಯಂಗ್ ಏಜಲ್ಲಿ ಇರುವಂಥ ನಕ್ಷತ್ರಗಳ ಲಕ್ಷಣವನ್ನು ಹೊಂದಿರ್ತವೆ. ಆ ಯಂಗ್ ಏಜಲ್ಲಿ ಇರುವಂಥ ನಕ್ಷತ್ರಗಳು ಬ್ಲೂ ಆಗಿ ಇರ್ತವೆ. ಯೂಶಲಿ ಬ್ಲೂ ಕಲರನ್ನು ಹೊರಹೊಮ್ಮಿಸ್ತಾ ಇರ್ತವೆ, ಸಾಕಷ್ಟು ಹಾಟ್ ಆಗಿ ಇರ್ತವೆ. ಈ ರೀತಿಯಾದಂಥ ನಕ್ಷತ್ರಗಳು ಉಳಿದಿರುವಂಥ ನಕ್ಷತ್ರಗಳ ಗುಂಪಿಗೆ ಸೇರಿದ್ರೂ ಕೂಡ ವಿಶೇಷವಾದಂಥ ಲಕ್ಷಣಗಳನ್ನು ಹೊಂದಿರ್ತವೆ. ಅದರಲ್ಲೂ ನಾವು ಭೂಮಿಯ ಮೇಲೆ ನಿಂತ್ಕೊಂಡು ಗ್ರೌಂಡ್ ಅಬ್ಸರ್ವೇಷನ್ನ ಮಾಡಿದಾಗ ಎಲ್ಲವೂ ಒಂದೇ ಗುಂಪಿನ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಆದರೆ ಹಬಲ್ನಂಥ ಟೆಲಿಸ್ಕೋಪನ್ನು ಬಳಕೆ ಮಾಡಿಕೊಂಡು ಅಬ್ಸರ್ವೇಷನ್ನ ಮಾಡಿದಾಗ ಈ ಬ್ಲೂ ಕಲರಲ್ಲಿ ಇರುವಂಥ ನಕ್ಷತ್ರ ಸೆಪರೇಟ್ ಆಗಿ ನಮಗೆ ಕಾಣ್ತಾ ಇರುತ್ತೆ. ಈ ರೀತಿಯಾಗಿ ಡಿಫ್ರೆನ್ಸ್ ಇರುವುದು ಯಾಕೆ? ಒಂದೇ ವಯಸ್ಸಿನ ನಕ್ಷತ್ರಗಳು ಆಗಿದ್ರೂ ಕೂಡ ಒಂದೇ ರೀತಿಯ ಗುಣಲಕ್ಷಣಗಳನ್ನು ಯಾಕೆ ಹೊಂದಿಲ್ಲ? ಈ ಯಾಕೆ ಹೊಂದಿಲ್ಲ ಅನ್ನುವಂಥ ಪ್ರಾಬ್ಲಮನ್ನು, ಪಜಲನ್ನು ಇಲ್ಲಿ ದಿ ಹಿಂದೂನಲ್ಲಿ ಒಂದು ಕಾರ್ಟೂನಿನ ಮುಖಾಂತರವಾಗಿ ಕೊಟ್ಟಿದ್ದಾರೆ. ಆದರೆ ಆನ್ಸರ್ ಏನಿದೆಯಲ್ಲ ಆ ಪಜಲ್ಗೆ, ಆ ಆನ್ಸರ್ ಈಗ ಸದ್ಯಕ್ಕೆ ಇನ್ನೂ ಸಾಧ್ಯತೆಗಳು ಮಾತ್ರನೇ, ಪಾಸಿಬಿಲಿಟೀಸ್ ಏನಿರಬಹುದು ಅಂತ ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ. ಅದನ್ನು ನೋಡೋದಕ್ಕಿಂತ ಮುಂಚೆ ಈ ಕಾರ್ಟೂನನ್ನು ನೀವು ಅಬ್ಸರ್ವ್ ಮಾಡಿ. ನಾನು ಹೇಳಿರುವಂಥದ್ದನ್ನೇ ಇಲ್ಲಿ ಕಾರ್ಟೂನಿನ ಮುಖಾಂತರವಾಗಿ ಕೊಟ್ಟಿದ್ದಾರೆ. ಎಲ್ಲ ನಕ್ಷತ್ರಗಳು ಒಂದೇ ವಯಸ್ಸಿನ ಒಂದೇ ಮೂಲವನ್ನು ಹೊಂದಿರುವಂಥ ನಕ್ಷತ್ರಗಳು. ಆದರೆ ಒಂದು ನಕ್ಷತ್ರ ಮಾತ್ರ ಉಳಿದಿರುವಂಥ ನಕ್ಷತ್ರಗಳಿಗಿಂತ ಯಂಗ್ ಆಗಿ ಇದೆ. ಉಳಿದಿರುವಂಥ ನಕ್ಷತ್ರಗಳು ಇಲ್ಲಿ ಓಲ್ಡ್ ಏಜ್ ಅಂತ ತೋರಿಸ್ತಾ ಇದ್ದಾರೆ. ಒಂದು ನಕ್ಷತ್ರ ಮಾತ್ರ ಬ್ಲೂಯಿಶ್ ಕಲರಲ್ಲಿ ಇರುವಂಥ ಈ ನಕ್ಷತ್ರ ಮಾತ್ರ ಯಂಗ್ ಆಗಿ ಇದೆ. ನಾವು ಭೂಮಿಯ ಮೇಲಿನಿಂದ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ, ನೆಲದಿಂದ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಗ್ರೌಂಡ್ ಅಬ್ಸರ್ವೇಷನ್ ಅಲ್ಲಿ ಇದು ಸರಿಯಾಗಿ ತಿಳಿಯೋದಿಲ್ಲ. ಅದೇ ಹಬಲ್ನಂಥ ಟೆಲಿಸ್ಕೋಪನ್ನು ತಗೊಂಡು ಅಬ್ಸರ್ವ್ ಮಾಡಿದಾಗ ನಮಗೆ ಇದು ಕ್ಲಿಯರ್ ಆಗಿ ತಿಳಿಯುತ್ತೆ. ಈ ಬ್ಲೂಯಿಶ್ ಆಗಿರುವಂಥ ನಕ್ಷತ್ರ ಕೂಡ ಇದೇ ಫ್ಯಾಮಿಲಿಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ. ಆಗ ನಮ್ಮ ಮುಂದೆ ಕ್ವೆಶನ್ ಬರುತ್ತೆ, ಇದೇ ಫ್ಯಾಮಿಲಿಗೆ ಸೇರಿದೆ ಅಂದ ಮೇಲೆ ಉಳಿದೆಲ್ಲ ನಕ್ಷತ್ರಗಳು ಓಲ್ಡ್ ಆಗಿರಬೇಕಾದ್ರೆ ಇದೊಂದೇ ಯಾಕೆ ಯಂಗ್ ಆಗಿ ಇರೋದು? ಇದೊಂದೇ ಯಾಕೆ ಈ ಬ್ಲೂಯಿಶ್ ಕಲರನ್ನು ಹೊಂದಿರೋದು? ಅದಕ್ಕೆ ಕಾರಣಗಳು ಏನಿರಬಹುದು ಅಂತ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ ಅಂತಂದರೆ, ಒಂದು, ಈ ನಕ್ಷತ್ರದ ಮಾಸ್ ಜಾಸ್ತಿ ಇರಬಹುದು. ಎರಡನೆಯದು, ಈ ನಕ್ಷತ್ರ ಬೇರೆ ನಕ್ಷತ್ರದಿಂದ ತನ್ನ ಮಾಸನ್ನು, ತನ್ನ ತೂಕವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಬೇರೆ ನಕ್ಷತ್ರದಿಂದ ಮಾಸನ್ನು ತಗೊಂಡಿರಬಹುದು. ಈ ರೀತಿಯಾದಂಥ ಸಾಧ್ಯತೆಗಳನ್ನು ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಬ್ಲೂ ಸ್ಟ್ರಾಗ್ಲರ್ ಸ್ಟಾರ್ ಅಂದರೆ ಏನು ಇದು ನಿಮಗೆ ತಿಳಿದಿರಬೇಕು. ಬ್ಲೂ ಕಲರಲ್ಲಿ ಇರುವಂಥದ್ದು, ಒಂದೇ ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ತಾನು ಬ್ಲೂಯಿಶ್ ಆಗಿ ಸೆಪರೇಟ್ ಆಗಿ ಕಾಣುವಂಥದ್ದು. ಆದ್ದರಿಂದನೇ ಸ್ಟ್ರಾಗ್ಲರ್ ಅನ್ನುವಂಥ ಪದವನ್ನು ಕೊಟ್ಟಿರೋದು. ಸ್ಟ್ರಾಗ್ಲರ್ ಅಂತಂದ್ರೆ ಹೇಳಿ ದಾರಿ ತಪ್ಪಿ ಹೊರಬಂದಿರುವಂಥದ್ದು ಅಂತ ಒಂದು ಪದವನ್ನು ಇಲ್ಲಿ ಬಳಕೆ ಮಾಡಿರೋದು. ಬ್ಲೂ ಸ್ಟ್ರಾಗ್ಲರ್ ಸ್ಟಾರ್. ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದ್ರೆ ಸಾಕು. ನಂತರ GS ಪೇಪರ್ 3ನಲ್ಲೇ ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದಾದ್ರೆ, ಸಿಪ್ರಿ ಅನ್ನುವಂಥ ಸಂಸ್ಥೆ, ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಈ ಒಂದು ಇನ್ಸ್ಟಿಟ್ಯೂಟ್ ಸ್ಟಾಕ್ ಹೋಮ್ ಬೇಸ್ಡ್ ಆಗಿರುವಂಥ ಈ ಇನ್ಸ್ಟಿಟ್ಯೂಟ್ ಪ್ರತಿ ವರ್ಷ ತನ್ನ ಕಡೆಯಿಂದ ರಿಪೋರ್ಟ್ಸನ್ನು ತರುತ್ತೆ. ಯಾವ ವಿಷಯದಲ್ಲಿ ಅಂತಂದರೆ, ಯಾವ ದೇಶಗಳು ಮಿಲಿಟರಿಯ ವಿಷಯದಲ್ಲಿ ಎಷ್ಟೆಷ್ಟು ಖರ್ಚನ್ನು ಮಾಡ್ತಿದ್ದಾವೆ, ಎಷ್ಟರ ಮಟ್ಟಿಗೆ ಇಂಪೋರ್ಟನ್ನು ಮಾಡ್ಕೊಳ್ತಾ ಇದ್ದಾವೆ ಶಸ್ತ್ರಾಸ್ತ್ರಗಳನ್ನು, ಎಷ್ಟರ ಮಟ್ಟಿಗೆ ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಡೆವಲಪ್ಮೆಂಟನ್ನು ಮಾಡ್ತಿದ್ದಾವೆ, ಎಲ್ಲದರ ಬಗ್ಗೆ ರಿಸರ್ಚನ್ನು ಮಾಡಿ ರಿಪೋರ್ಟ್ಗಳನ್ನು ರಿಲೀಸ್ ಮಾಡುತ್ತೆ ಸಿಪ್ರಿ. ಇದು ಒಂದು ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿದೆ. ಜಾಗತಿಕ ಹಂತದಲ್ಲಿ ಕೆಲಸವನ್ನ ಮಾಡುವಂತ ಒಂದು ಸ್ವತಂತ್ರ ಸಂಸ್ಥೆ ಆಗಿದೆ. ಇದನ್ನ 1966ರಲ್ಲಿ ಸ್ವೀಡನಿನ ಸ್ಟಾಕ್ ಹೋಮ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಈಗ ಇದು ಕೊಟ್ಟಿರುವಂತ ಡೇಟಾದ ಪ್ರಕಾರ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಿಲಿಟರಿ ಸ್ಪೆಂಡಿಂಗ್ ಅನ್ನು ಮಾಡುವಂತ ದೇಶಗಳು ಯಾವ್ಯಾವು ಅಂತಂದ್ರೆ, ಮೊದಲನೇ ಸ್ಥಾನದಲ್ಲಿ USA ಇದೆ, ಎರಡನೇ ಸ್ಥಾನದಲ್ಲಿ ಚೈನಾ ಇದೆ,
ಮೂರನೇ ಸ್ಥಾನದಲ್ಲೇ ಇಂಡಿಯಾ ಬರುತ್ತೆ. ಇದು ಇಂಪಾರ್ಟೆಂಟ್, ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡೈರೆಕ್ಟ್ ಇಂಟ್ರೊಡಕ್ಷನ್ ಆಗುತ್ತೆ. ಇಂಡಿಯಾ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಿಲಿಟರಿ ಸ್ಪೆಂಡಿಂಗ್ ಅನ್ನು ಮಾಡುವಂತ ದೇಶಗಳಲ್ಲಿ ಮೂರನೇ ಸ್ಥಾನದಲ್ಲಿ ಇದೆ. ಹಾಗಂತ ನಮಗೆ ಸಿಪ್ರಿ ಅನ್ನುವಂಥ ಸಂಸ್ಥೆಯೇ ಹೇಳುತ್ತೆ. ಇದನ್ನ ಡೈರೆಕ್ಟ್ ಆಗಿ ನೀವು ಇಂಟ್ರೊಡಕ್ಷನ್ ಅಲ್ಲಿ ಬಳಕೆ ಮಾಡ್ಕೊಳ್ಬಹುದು. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳೋದಾದ್ರೆ ಈ ಮಾತನ್ನ ಹೇಳಿದ್ದು ಯಾರು? ಸಿಪ್ರಿ ಅನ್ನೋದು ಒಂದು ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿದೆ. 1966ರಲ್ಲಿ ಬಂದಂತ ಈ ಆರ್ಗನೈಸೇಷನ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಸ್ವೀಡನಿನ ಸ್ಟಾಕ್ ಹೋಮ್ ಅಲ್ಲಿ. ಇಷ್ಟು ನಮಗೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ಮಿಲಿಟರಿಯ ವಿಷಯದಲ್ಲಿ ನಾವು ಅಷ್ಟೆಲ್ಲ ಖರ್ಚು ಮಾಡ್ತಿದ್ವಿ ಅಂತಂದ್ರೆ ಆ ಖರ್ಚನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಶಸ್ತ್ರಾಸ್ತ್ರಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು. ಇಂಪೋರ್ಟನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ನಾವೇ ಉತ್ಪಾದನೆ ಮಾಡಬೇಕು. ನಾವೇ ಡಿಫೆನ್ಸ್ ಪ್ರಾಡಕ್ಟ್ಗಳನ್ನು, ರಕ್ಷಣಾ ವಲಯಕ್ಕೆ ಬೇಕಾಗಿರುವಂಥ ಶಸ್ತ್ರಾಸ್ತ್ರಗಳನ್ನು ನಾವೇ ಉತ್ಪಾದನೆ ಮಾಡಬೇಕು ಅಂತಂದರೆ ಆ ಉತ್ಪಾದನೆಗೆ ನಮ್ಮಲ್ಲಿ ಇನೋವೇಷನ್ ಆಗಬೇಕು, ಇನ್ವೆಸ್ಟ್ಮೆಂಟ್ ಆಗಬೇಕು. ಇದೆಲ್ಲವೂ ಆಗಬೇಕಂತಂದರೆ ಗೌರ್ಮೆಂಟ್ ಒಂದಷ್ಟು ಎಫರ್ಟನ್ನು ಹಾಕಲೇಬೇಕು. ಅದೇ ಎಫರ್ಟಿನ ಹಿನ್ನೆಲೆಯಲ್ಲೇ PIBಯಲ್ಲಿ ಬಂದಂಥ ಈ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಇದೆ. ಡೆಫ್ ಕನೆಕ್ಟ್ 2.0 ಅನ್ನು ಈ ವಾರ ನಡೆಸಿದ್ದಾರೆ ಅಂತ. ಡೆಫ್ ಕನೆಕ್ಟ್ ಅಂತಂದ್ರೆ ಡಿಫೆನ್ಸ್ ಇಂಡಸ್ಟ್ರಿಗೆ ಬೇಕಾಗಿರುವಂತ ಎಲ್ಲ ಪ್ಲೇಯರ್ಸ್ ಅನ್ನ ಕನೆಕ್ಟ್ ಮಾಡುವಂತ ಒಂದು ಸಮ್ಮೇಳನ. ಇಲ್ಲಿ ಯಾರ್ಯಾರು ಪ್ಲೇಯರ್ಸ್ ಇರೋದು? ಒಂದು ಇನೋವೇಷನ್ ಅನ್ನ ಮಾಡುವಂತ ಇನೋವೇಟರ್ಸ್, ಸಂಶೋಧನೆಯನ್ನ, ಸೃಜನಶೀಲತೆಯನ್ನ ಹೊಂದಿರುವಂತ ಇನೋವೇಟರ್ಸ್. ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ಹೂಡಿಕೆದಾರರು, ಇನ್ವೆಸ್ಟರ್ಸ್. ಇನ್ನೊಂದು ಕಡೆ ಸ್ಟಾರ್ಟ್ಅಪ್ ಹಬ್ ಆಗಿದೆ ಇಂಡಿಯಾ, ಆದ್ದರಿಂದ ಸ್ಟಾರ್ಟ್ಅಪ್ಗಳು. ಇವರೆಲ್ಲರನ್ನ ಕನೆಕ್ಟ್ ಮಾಡುವುದರ ಮುಖಾಂತರವಾಗಿ ಡಿಫೆನ್ಸ್ ಇಂಡಸ್ಟ್ರಿಗೆ ಬೇಕಾಗಿರುವಂಥ ಎಕೋಸಿಸ್ಟಮ್ ಅನ್ನು ಕೊಡ್ಲಿಕ್ಕೋಸ್ಕರನೇ ಒಂದು ದಿನದ ಒಂದು ಪ್ರೋಗ್ರಾಮ್ ಅನ್ನ ಗವರ್ನಮೆಂಟ್ ತಂದಿದೆ. ಅದೇ ಡೆಫ್ ಕನೆಕ್ಟ್. ಈಗ 2ನೇ ವರ್ಷನ್ ಡೆಫ್ ಕನೆಕ್ಟ್ 2.0 ನಡೆದಿದೆ ಅಂತ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಡೆಫ್ ಕನೆಕ್ಟ್ 2.0 ನ ಸಂದರ್ಭದಲ್ಲಿ ಗವರ್ನಮೆಂಟ್ ತನ್ನ ಕಡೆಯಿಂದ ಐಡೆಕ್ಸ್ ಪ್ರೈಮ್ ಅನ್ನುವಂತ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿದೆ. ಐಡೆಕ್ಸ್ ಅಂತಂದ್ರೆ ಇನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಅಂತಂದ್ರೆ ನಮ್ಮ ಡಿಫೆನ್ಸ್ ಇಂಡಸ್ಟ್ರಿಗೆ ಬೇಕಾಗಿರುವಂತ ಇನೋವೇಷನ್ ಅನ್ನ, ಸಂಶೋಧನೆಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಸಪೋರ್ಟ್ ಅನ್ನ ಕೊಡ್ಲಿಕ್ಕೋಸ್ಕರ ಕೆಲವೊಂದು ಪ್ರಾಜೆಕ್ಟ್ಗಳಿಗೆ ಗವರ್ನಮೆಂಟೇ ಸಪೋರ್ಟ್ ಅನ್ನ ಕೊಡುತ್ತೆ. ಅದಕ್ಕೋಸ್ಕರ ತಂದಿರುವಂತಹ ಪ್ರೋಗ್ರಾಮ್ ಐಡೆಕ್ಸ್ ಆಗಿದೆ. ಅದರ ಮುಂದಿನ ವರ್ಷನ್ ಐಡೆಕ್ಸ್ ಪ್ರೈಮ್ ಅನ್ನ ಲಾಂಚ್ ಮಾಡಿದರೆ ಈ ಒಂದು ಡೆಫ್ ಕನೆಕ್ಟ್ 2.0 ನ ಸಂದರ್ಭದಲ್ಲಿ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಡಿಫೆನ್ಸ್ ಇಂಡಿಯಾ ಸ್ಟಾರ್ಟ್ಅಪ್ ಚಾಲೆಂಜು ಪ್ರತಿ ವರ್ಷ ನಡೆಯುತ್ತೆ. ಇದರ 6ನೇ ವರ್ಷನ್ ಈ ವರ್ಷ ನಡೆದಿದೆ. 6th ಡಿಫೆನ್ಸ್ ಇಂಡಿಯಾ ಸ್ಟಾರ್ಟ್ಅಪ್ ಚಾಲೆಂಜ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಜೊತೆಗೆ ಯೂನಿವರ್ಸಿಟಿಗಳ ಹಂತದಲ್ಲಿ ನಮ್ಮ ಯುವ ಜನತೆಯಲ್ಲಿರುವಂತ ಇನೋವೇಷನ್ ಮಾಡುವಂತ ಕೆಪಾಸಿಟಿಯನ್ನ ಹಾರ್ನೆಸ್ ಮಾಡ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ I4D ಇಂಟರ್ನ್ಶಿಪ್ ಅನ್ನುವಂತ ಒಂದು ಪ್ರೋಗ್ರಾಮ್ ಅನ್ನು ಕೂಡ ಲಾಂಚ್ ಮಾಡಲಾಗಿದೆ. I4D ಅಂತಂದ್ರೆ ಇನೋವೇಟ್ ಫಾರ್ ಡಿಫೆನ್ಸ್ ಅನ್ನುವಂತ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇದಾಗಿದೆ. ಇದರ 3rd ಎಡಿಷನ್ ಅನ್ನ ಈಗ ಡೆಫ್ ಕನೆಕ್ಟ್ 2.0 ನ ಸಂದರ್ಭದಲ್ಲಿ ಲಾಂಚ್ ಮಾಡಲಾಗಿದೆ. ಐಡೆಕ್ಸ್ ಅನ್ನ ಐಡೆಕ್ಸ್ ಪ್ರೈಮ್ ಅಂತ ಈಗ ಲಾಂಚ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಡಿಫೆನ್ಸ್ ಇಂಡಿಯಾ ಸ್ಟಾರ್ಟ್ಅಪ್ ಚಾಲೆಂಜ್ ಏನಿದೆ ಅದರ 6th ಎಡಿಷನ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದೇ ರೀತಿಯಾಗಿ I4D ಇಂಟರ್ನ್ಶಿಪ್ ಪ್ರೋಗ್ರಾಮ್ ಏನಿದೆಯಲ್ಲ ಅದರ 3ನೇ ಎಡಿಷನ್ ಅನ್ನ ಲಾಂಚ್ ಮಾಡಿದ್ದಾರೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಇನ್ ಕೇಸ್ ಪ್ರಿಲಿಮ್ಸ್ ಅಲ್ಲಿ ಸಹಾಯ ಆಗ್ಲಿಲ್ಲ ಅಂತಂದ್ರೂ ಕೂಡ ಎಲ್ಲವನ್ನ ನೀವು ನಿಮ್ಮ ಮೇನ್ಸ್ ಆನ್ಸರ್ಸ್ ಅಲ್ಲಿ ತರಲಿಕ್ಕೆ ಆಗತ್ತೆ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.